ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪಿಗಳ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಬ್ರಹ್ಮಸೂತ್ರ 2ನೇ ಅಧ್ಯಾಯ 2ನೇ ಪಾದೊಳಗೆ ಈಗ ಸೂತ್ರ ಸಂಖ್ಯೆ ಎಷ್ಟಿದ್ರಿ? 10ನೇ ಸೂತ್ರ ಅಂತಿದ್ರು. ಅದರಲ್ಲಿ ಮುಂದುವರಿದ ಭಾಗ ಇದು. ಪೂರ್ವದಲ್ಲಿ ಪೂರ್ವ ಪಕ್ಷಿ ಏನು ಹೇಳಿದ್ದ ಅಂತಂದ್ರೆ, ಅವನು ಸಾಂಖ್ಯ ಪ್ರಶ್ನೆ ಮಾಡಿದ್ದ. ಅವನು ಏನಂತಂದ್ರೆ, ಈ ದುಃಖ ಅನ್ನುವಂಥದ್ದು, ತಪ್ತಿ ಅಂದ್ರೆ ದುಃಖ ಅಂತ, ಅದು ಚೇತನನಿಗೆ ಆಗ್ತೈತೆ ಹೊರತು ಅಚೇತನವಾದ ದೇಹಕ್ಕಾಗೋದಿಲ್ಲ ಅಂತ ಹೇಳಿದ್ದ. ಯಾಕಂದ್ರೆ ಈ ದೇಹ ಇದು ಅಚೇತನ, ಜಡವಾಗಿರ್ತಕ್ಕಂಥ ದೇಹಕ್ಕೆ ದುಃಖ ಆಗಂಗಿಲ್ಲ, ಇದು ಚೈತನ್ಯಕ್ಕೇನೆ ಆಗ್ತದ ಅಂತಂದಿದ್ದ. ಒಂದ್ ವೇಳೆ ದೇಹ ಅನ್ನುವಂಥದ್ದು ಅದಕ್ಕೆ ದುಃಖ ಆಗುವುದಾದ್ರೆ ಅದು ದೇಹ ನಾಶ ಆದ ಬಳಿಕ ಆ ದುಃಖನೂ ನಾಶ ಆಗಿ ಹೋಗ್ಬಿಡ್ತದ. ಮತ್ತ ಅದ್ರ ನಾಶಕ್ಕಾಗಿ ನಾವು ಯಾಕೆ ಪ್ರಯತ್ನ ಮಾಡಕ್ ಹೋಗ್ಬೇಕು? ಶಾಸ್ತ್ರ ಶ್ರವಣ ಇತ್ಯಾದಿ ಸಾಧನೆಗಳೆಲ್ಲ ವ್ಯರ್ಥ ಆಗ್ಬೇಕಾಗ್ತೈತಲ್ಲ, ನಾವಲ್ಲಿ ಸಾಧನೆ ಹುಡುಕ್ಬೇಕಾರದ್ದೇನು ಇರಂಗಿಲ್ವಲ್ಲ ಅಂತ ಹಿಂಗ ಅವನು ಆಕ್ಷೇಪ ಮಾಡಿದ್ದ. ಅದಕ್ಕೆ ವೇದಾಂತಿಗಳು ನಿನ್ನೆ ಪ್ರಶ್ನೆಗೆ ಇವತ್ತು ಉತ್ತರ ಹೇಳ್ತಾ ಇದ್ದಾರೆ. ಉಚ್ಯತೆ ಅಂತ, ದೇಹಾಭಾವೇ ಅಪಿ ಕೇವಲಸ್ಯ ಚೇತನಸ್ಯ ತಪ್ತಿ ನ ದೃಷ್ಟ. ಇಲ್ಲಿ ದೇಹದ ಅಭಾವದಲ್ಲಿಯೂ ಕೂಡ ಕೇವಲ ಚೈತನ್ಯಸ್ಯ ತೃಪ್ತಿ ನ ದೃಷ್ಟ. ಅಲ್ಲಿ ಕೇವಲ ಚೈತನ್ಯಕ್ಕ ತಪ್ತಿ ಅಂತಂದ್ರೆ ಇಲ್ಲಿ ದುಃಖ ಅನ್ನುವಂಥದ್ದು ಹೇಳಲಿಕ್ಕೆ ಬರಂಗಿಲ್ಲ ಅಂತ. ದೇಹ ಅಭಾವ ಅಂದ್ರೆ ದೇಹ ಇಲ್ಲ ಅಂತ ತಿಳ್ಕೊಳ್ರಿ. ದೇಹ ಹೋಗೈತಿ, ಇವಾಗ ಅಲ್ಲಿ ಬರೀ ಚೈತನ್ಯ ಅಷ್ಟೇ ಉಳ್ಕೊಂಡೈತಿ. ಆ ಚೈತನ್ಯಕ್ಕೆ ನಮಗೆ ದುಃಖ ಆಗುವುದು ಲೋಕದಲ್ಲಿ ನೋಡ್ತೇವೆ ನಾವು? ಇಲ್ಲ, ಲೋಕದಲ್ಲಿ ಎಲ್ಲಿಯೂ ದುಃಖ ಕಂಡೇ ಇಲ್ಲ. ಕೇವಲ ಚೈತನ್ಯಕ್ಕೂ ಕೂಡ ನಮಗೆ ದುಃಖ ಅನ್ನುವಂತಹದ್ದು ಆಗೋದು ಗುರುತು ಅನುಭವದಲ್ಲಿಲ್ಲ ಅಂತದು. ಅದಕ್ಕೆ ದೇಹ ಅಭಾವೇ ಅಪಿ ಅಂದ್ರೆ ದೇಹ ಇಲ್ಲದೆ ಇದ್ರೂ ಕೂಡ, ದೇಹ ಹೋದ ಬಳಕ ಕೇವಲಸ್ಯ ಚೇತನಸ್ಯ, ಕೇವಲ ಚೈತನ್ಯಕ್ಕೆ ತಪ್ತಿ ನ ದೃಷ್ಟ. ತಪ್ತಿ ಅಂದ್ರೆ ಇಲ್ಲಿ ದುಃಖ ಅಂತ ಹೇಳಿದ್ರು. ಆ ದುಃಖ ಅನ್ನುವಂಥದ್ದು ನ ದೃಷ್ಟ ಅಂದ್ರೆ ಏನು? ನಮಗ್ ಕಂಡಿಲ್ಲ ಅಂತ. ಕೇವಲ ಚೈತನ್ಯ ಮಾತ್ರ ದುಃಖ ಅನುಭವಿಸೋದು ನಮಗೆ ಎಲ್ಲಿ ಕಂಡೇ ಇಲ್ಲ. ನ ಚ ತ್ವಯ ಅಪಿ ತಪ್ತಿರ್ನಾಮ ವಿಕ್ರಿಯಾ ಚೇತಯಿತು ಕೇವಲ ಶೈಷ್ಯತೆ. ತ್ವಯ ಅಪಿ, ತ್ವಯ ಅಂದ್ರೆ ನೀನು ಕೂಡ ಅಂತ. ಈಗ ನೀನು ಕೂಡ ಈ ತಪ್ತಿ ಅಂತಂದ್ರೇನು? ಒಂದು ದುಃಖ ಅನ್ನುವಂಥದ್ದು. ಅಂದ್ರೆ ಈ ವಿಕಾರವಾಗಿರ್ತಕ್ಕಂಥ ಇದು ತಪ್ತಿ ಅನ್ನುವಂಥ ಅದು ದುಃಖ, ಅದು ಒಂದು ವಿಕಾರವೇ ಅಂತ ಹೇಳ್ತಾ ಇದ್ದ. ಅದು ಕೇವಲ ಚೈತನ್ಯಕ್ಕೆ ಆಗ್ತದ ಅಂತೇಳಿ ನೀನು ಕೂಡ ಒಪ್ಪಂಗಿಲ್ಲ ಅದನ್ನ. ನಿನಗೂ ಅದು ಒಪ್ಪಿಗೆ ಇಲ್ಲಲ್ರಿ. ಕೇವಲ ಚೈತನ್ಯಕ್ಕೆ ದುಃಖ ಆಗ್ತದ ಅನ್ನುವಂಥದ್ದು ನಿನಗಾದ್ರೂ ಒಪ್ಪಿಗೆ ಅದೇನು ಅಂತಂದ್ರೆ ಇಲ್ಲ. ಅದಕ್ಕ ಅಲ್ಲಿ ಕೇವಲ ಚೈತನ್ಯಕ್ಕೂ ಆಗಂಗಿಲ್ಲ, ಕೇವಲ ಜಡಕ್ಕೂ ಆಗಂಗಿಲ್ಲ ಅಂತ. ಇನ್ನ ದೇಹ ಚೇತನ, ನಾಪಿ ದೇಹ ಚೇತನಯೋ ಸಂಹತ್ವಂ. ಸಂಹತ್ವ ಅಂದ್ರೆ ಸಂಬಂಧ. ಈ ದೇಹ ಮತ್ತು ಚೈತನ್ಯ ಎರಡು ಸಂಬಂಧ ಆಗ್ತವೇನು? ದೇಹ ಚೈತನ್ಯ ಎರಡು ಕೂಡ್ತವನ್ರು? ಕೂಡಂಗಿಲ್ಲ. ಯಾಕಂದ್ರೆ ದೇಹದ ಸ್ವಭಾವವೇ ಬೇರೆ, ಚೈತನ್ಯದ ಸ್ವಭಾವವೇ ಬೇರೆ. ದೇಹ ಚೈತನ್ಯ ಎರಡು ಒಂದಾಗುವುದಿಲ್ಲ. ಬೆಳಕು ಕತ್ತಲೆ ಕೂಡ್ತಾವನ್ರು? ಅಥವಾ ಅಗ್ನಿ ನೀರು ಎರಡು ಕೂಡಂಗಿಲ್ಲ, ಪರಸ್ಪರ ವಿರೋಧ ಅದ. ಹಂಗ ದೇಹ ಜಡ ಅದ,
ಚೇತನ ಆತ್ಮದಾನ, ಅವೆರಡರಿಗೂ ಸಂಬಂಧ ಆಗ್ತದೇನು ಅಂತಂದ್ರೆ ಇಲ್ಲ, ಅದನ್ನ ನೀನು ಕೂಡ ಒಪ್ಪಂಗಿಲ್ಲ ಅಂತ. ಅಶುದ್ಧತ್ವಾದಿ ದೋಷ ಪ್ರಸಂಗಾತ್, ಇಲ್ಲ ಹೇಳಿಬಿಡೋನು, ದೇಹಕ್ಕೂ ಚೈತನ್ಯಕ್ಕೆ ಸಂಬಂಧ ಹೇಳಿಬಿಡೋನು ಅಂತಂದ್ರೆ ಅವಾಗ ಈ ದೇಹ ಅಶುದ್ಧ ಐತಲ್ರಿ, ಇದು ಅಶುದ್ಧವಾಗಿರುವುದರಿಂದ ಆತ್ಮನಿಗೆ ಸಂಬಂಧ ಆದಾಗ ಆತ್ಮನು ಅಶುದ್ಧ ಆಗ್ಬೇಕಾಕೈತಿ. ಆದ್ರೆ ಆತ್ಮ ಶುದ್ಧ ಅಂತ ನೀನು ಹೇಳ್ತಿ, ಆತ್ಮ ಶುದ್ಧ ಅನ್ನೋದು ನಿನಗೂ ಅಂಗೀಕಾರ ಅದ, ನಾವು ಅದನ್ನ ಒಪ್ತೀವಿ. ಆದ್ದರಿಂದ ಇಲ್ಲಿ ಅಶುದ್ಧತ್ವಾದಿ ದೋಷಗಳು ಬರ್ತಾ ಇದ್ದಾವೆ, ಅದಕ್ಕೆ ದೇಹ ಚೇತನಕ್ಕ ಸಂಬಂಧ ಅನ್ನುವಂಥದ್ದನ್ನ ಹೇಳಲಿಕ್ಕೆ ಬರಂಗಿಲ್ಲ. ನಚ ತಪ್ತರೇವ ತಪ್ತಿಂ ಅಭ್ಯುಪಗಚ್ಚಸಿ, ತಪ್ತರೇವ ತಪ್ತಿಹಿ ಅಂತ. ಇಲ್ಲಿ ತಪ್ತಿ ಅಂತಂದ್ರೆ ತಪ್ತಿ ಅಂತಂದ್ರೆ ಇಲ್ಲಿ ದುಃಖ ಅನ್ನುವಂಥದ್ದು. ತಪ್ತಿಗೆ ತಪ್ತಿ ಅಂತ ಹೇಳಿ ಈ ರೀತಿಯಾಗಿ ಒಪ್ಲಿಕ್ಕೆ ಆಗೋದಿಲ್ಲ ಅಂತ. ತಪ್ತಿಗೆ ತಪ್ತಿ ಅಂತಂದ್ರೆ ಇಲ್ಲಿ ತಾಪ ಅನ್ನುವಂಥದ್ದು ಅದನ್ನ ಅನುಭವಿಸ್ತಕ್ಕಂಥ ಮತ್ತೊಬ್ಬನಿಗೆ ಆಗ್ತೈತೆ ಹೊರತು ತನಗೆ ತಾನೇ ಆಗಂಗಿಲ್ಲ ಅಂತದು. ದುಃಖ ಅನ್ನೋದು ತನಗೆ ತಾನೇ ಆಕೈತೇನೋ ಅಂದ್ರೆ ಇಲ್ಲ, ಅದನ್ನ ಅನುಭವಿಸೊಬ್ಬ ಇರ್ತಾನಲ್ರಿ. ಇವಾಗ ದುಃಖ ಬೇರೆ, ದುಃಖ ಅನುಭವಿಸೋನೊಬ್ಬ ಬೇರೆ ಅಲ್ರಿ. ಈಗ ಅದಕ್ಕೆ ಇಲ್ಲಿ ದುಃಖ ಅನುಭವಿಸೋ ಮತ್ತೊಬ್ಬ ಅದಾನ. ತಪ್ತಿಗೆ ತಪ್ತಿ ಅನ್ನುವಂಥದ್ದನ್ನ ನೀನೂ ಕೂಡ ಒಪ್ಪುದಿಲ್ಲ ಅಂತ. ಆದ್ದರಿಂದ ನಿನ್ನ ಮತ್ತೊಳಗನು ಕೂಡ ಇಲ್ಲಿ ತಪ್ಪೆಕ ಭಾವ ಅನ್ನುವಂಥದ್ದು ಹೆಂಗ್ ಹೊಂದಿಸ್ತಿ ಅಂತ ಕೇಳ್ತಾರೆ ಇವರು ಆಚಾರ್ಯರು. ಇಲ್ಲಿ ಸಾಂಖ್ಯನನ್ನು ಕುರಿತು ಇಲ್ಲಿ ತಪ್ಪೆ ಮತ್ತು ತಪ್ತಿ ಅನ್ನುವಂಥದ್ದೇನದಲ್ಲ, ಇದು ನೀ ಹೆಂಗ್ ಹೊಂದಿಸ್ತಾ ಇದ್ದೀಯಾ? ಕಥಂ ತವಾಪಿ ತಪ್ಪಿತಾಪಕ ಭಾವ, ತವಾಪಿ ಅಂದ್ರೆ ನೀನು ಕೂಡ ತಪ್ಯ ಮತ್ತು ತಾಪಕ ಭಾವನ್ನ ಕಥಂ, ಇದನ್ನ ಹೇಗೆ ಹೇಳ್ತಾ ಇದ್ದೀಯಾ ನೀನು ಅಂಥೇಳಿ ಇಲ್ಲಿ ಕೇಳ್ಕೊಂಡು ಬಂದರು. ಅವಾಗ ಅವನು ಹೇಳ್ತಾನ, ಸತ್ವಂ ತಪ್ಯಂ ತಾಪಕಂ ರಜಯಿತಿ ಚೇತ್. ನೋಡು, ಇಲ್ಲಿ ಸತ್ವ ಅನ್ನುವಂಥದ್ದೇನದಲ್ಲ ಅದು ತಪ್ಪೆ ಅಂತ ಹೇಳಿಸ್ಕೊಳ್ತದೆ, ಸತ್ವ ಅನ್ನುವಂಥದ್ದು. ಇಲ್ಲಿ ರಜಸ್ ಅನ್ನುವಂಥದ್ದೇನದ ಅದು ತಾಪಕ ಅಂತ ಹೇಳಿಸ್ಕೊಳ್ತದೆ. ಸಾಂಖ್ಯ ಈ ಪ್ರಕಾರವಾಗಿ ಹೇಳ್ತಾನೆ ಇಲ್ಲಿ. ಸತ್ವ ಅನ್ನುವಂಥದ್ದು ತಪ್ಯ, ರಜಸ್ ಅನ್ನುವಂಥದ್ದು ತಾಪಕ ಅಂತ. ಅಂದ್ರೆ ಈ ಪ್ರಕೃತಿ ಅನ್ನುವಂಥದ್ದೇನದಲ್ಲ ಇದೇ ಬಂಧ ಮೋಕ್ಷಗಳನ್ನ ಅನುಭೋಗ ಮಾಡ್ತದ ಅಂತ. ಅದು ಪುರುಷನೊಳಗ ಅವಿವೇಕದಿಂದ ಬಂಧ ಮೋಕ್ಷಗಳು ಆರೋಪಿತವಾಗಿ ತೋರ್ತಾ ಇದ್ದಾವೆ ಅಂತೇಳಿ ಈ ಸಾಂಖ್ಯ ಹೇಳ್ತಾನೆ. ಅವ್ರ ಅಭಿಪ್ರಾಯ ಏನು ಅಂತಂದ್ರೆ ಬಂಧ ಮೋಕ್ಷಗಳು ಪ್ರಕೃತಿಗೇನೆ ಅದಾವೆ ಹೊರತು ಇಲ್ಲಿ ಪುರುಷನಿಗೆ ಇಲ್ಲ. ಪುರುಷ ಅಂದ್ರೆ ಇಲ್ಲಿ ಆತ್ಮ ಅಂತ ತಿಳ್ಕೊಡ್ರಿ. ಇವಾಗ ಅದು ಆತ್ಮನಲ್ಲಿ ಅವಿವೇಕದಿಂದ ಆರೋಪಿತ ಆಗೈತಿ ಅಂತ ಹೇಳ್ತಾನ ಅವನು. ನಿಜವಾಗಿಯೂ ಪುರುಷನಿಗೆ ಬಂಧ ಮೋಕ್ಷಗಳು ಇಲ್ಲವೇ ಇಲ್ಲ ಅಂತೇಳಿ ಸಾಂಖ್ಯರ ಅಭಿಪ್ರಾಯ ಅದು. ಅಂದ್ರೆ ಆರೋಪಿತವಾಗಿ ಅವು ತೋರ್ತಾವು, ವಿವೇಕದಿಂದ ಅಲ್ಲಿ ಪುರುಷ ಮುಕ್ತಿಯನ್ನ ಪಡಿತಾನ ಅಂತ. ಈಗೇನು ಆರೋಪಿತವಾಗಿ ಪುರುಷನಲ್ಲಿ ಬಂಧ ಮೋಕ್ಷಗಳು ತೋರ್ತಾ ಇದ್ದಾವಲ್ಲ, ಅದನ್ನ ವಿವೇಕ ಮಾಡೋದ್ರಿಂದ ಅವಾಗ ಅಲ್ಲಿ ಪುರುಷ ಮುಕ್ತನಾಗ್ಬಿಡ್ತಾನ ಅಂತೇಳಿ ಅವರ ಅಭಿಪ್ರಾಯ. ಅದಕ್ಕಿಲ್ಲಿ ಸತ್ವ ಅನ್ನುವಂಥದ್ದು ತಪ್ಪೆ ಅಂತ ಹೇಳೋನು, ರಜಸ್ ಅನ್ನುವಂಥದ್ದು ತಾಪಕ ಅಂತ ಹೇಳ್ಬೋದಲ್ಲ ಅಂತಂದ್ರೆ ಇಲ್ಲಿ ವೇದಾಂತಿ ಹೇಳ್ತಾ ಇದ್ದಾರೆ ಇದು ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಯಾಕೆ ಅಂತಂದ್ರೆ ನಚೇ ತಪ್ಯತೆ ಸತ್ವಾನುರೋಧಿತ್ವಾತ್ ನ ತಾಭ್ಯಾಂ ಚೈತನ್ಯಸ್ಯ ಸಂಹತತ್ವಾನುಪಪತ್ತೇಹಿ. ಅಂದ್ರೆ ತಾಭ್ಯಾಂ ಅಂತಾರೆ, ತಾಭ್ಯಾಂ ಚೇತನಸ್ಯ, ಇಲ್ಲಿ ಸತ್ವ ಮತ್ತು ತಾಪಕ ಅನ್ನುವಂಥವು ಏನದಾವಲ್ಲ ಚೇತನಸ್ಯ ಸಂಹತತ್ವ ಅನುಪಪತ್ತೇಹಿ. ಅವು ಎರಡು ಸತ್ವ ಮತ್ತು ರಜಸ್ಸುಗಳು ಇವು ಚೇತನದೊಂದಿಗೆ ಸಂಬಂಧ ಅನ್ನುವಂತಹದ್ದು ಇದು ಹೊಂದುವುದಿಲ್ವಲ್ಲ ಅಂಥೇಳಿ ಇಲ್ಲಿ ಯಾರು ವೇದಾಂತಿಗಳು ಹೇಳಿದರು. ಸಾಂಖ್ಯರನ್ನ ಕುರಿತು ಇಲ್ಲಿ ಯಾಕಂದ್ರೆ ಇಲ್ಲಿ ಸತ್ವ ತಪ್ಯ ರಜಸ್ಸು ತಾಪಕ ಅಂತ ಹೇಳಿದ್ದ. ಆವಾಗ ವೇದಾಂತಿಗಳು ಏನು ಹೇಳಿದರು, ನೋಡಪ್ಪ
ಆ ಆ ಸತ್ವ ಮತ್ತು ರಜಸ್ ಅನ್ನುವಂಥ ಗುಣಗಳದಾವಲ್ಲ ಅವು ಅವು ಚೇತನದೊಂದಿಗೆ ಸಂಬಂಧ ಆಗ್ತಾವೇನು? ಅವು ಚೇತನದ ಸಂಬಂಧ ಆಗುವುದಿಲ್ಲ ಅಂತ. ಯಾಕಂದ್ರೆ ಗುಣಗಳು ಅಚೇತನ ಅದಾವ, ಅವು ಒಂದಕ್ಕೊಂದು ಸಂಬಂಧ ಆಗಬಹುದು. ಯಾವುದು ಸತ್ವಗುಣ ರಜಗುಣ ಎರಡಕ್ಕೂ ಸಂಬಂಧವನ್ನು ಹೇಳ್ಬಹುದು. ಆದ್ರೆ ಚೇತನಾಗಿರ್ತಕ್ಕಂಥ ಪುರುಷ ಅದಾನಲ್ಲ, ಅವನಿಗೂ ಮತ್ತು ಆ ಗುಣಗಳಿಗೂ ಸಂಬಂಧ ಅನ್ನುವಂತಹದ್ದಿಲ್ಲ. ಚೇತನಾಗಿರ್ತಕ್ಕಂಥ ಪುರುಷನಿಗೆ ಸತ್ವಾದಿ ಗುಣಗಳ ಸಂಬಂಧ ಅನ್ನುವಂತಹದ್ದಿಲ್ಲ. ಆದ್ರೆ ಗುಣಗಳದಾವಲ್ಲ ಅವು ಒಂದಕ್ಕೊಂದು, ಯಾಕಂದ್ರೆ ಅವು ಜಡ ಅದಾವ ಗುಣಗಳು. ಸತ್ವ ರಜ ತಮ ಅನ್ನುವಂತ 3 ಗುಣಗಳು ಜಡ ಅದಾವು. ಅವು ಒಂದಕ್ಕೊಂದು ಅವಕ್ಕೆ ಸಂಬಂಧ ಹೇಳ್ಬೋದು ನಾವು. ಆದ್ರೆ ಚೇತನಾಗಿರ್ತಕ್ಕಂಥ ಪುರುಷನಿಗೆ ಮಾತ್ರ ಅಲ್ಲಿ ಯಾವ ಸಂಬಂಧ ಇಲ್ಲ. ಆದ್ದರಿಂದ ಇಲ್ಲಿ ಸತ್ವಗುಣಕ್ಕೆ ಆದಂತ ಬಂಧ ಮೋಕ್ಷಗಳು ಚೇತನವಾಗಿರ್ತಕ್ಕಂಥ ಪುರುಷನಿಗೆ ಆಗುವುದಿಲ್ಲ ಅಂತ. ಈ ಬಂಧ ಮೋಕ್ಷಗಳು ಸತ್ವಗುಣಕ್ಕೆ ಬಂದಾವ ಇವಾಗ. ಆದ್ದರಿಂದ ಅವುಗಳು ಬಂದಿರತಕ್ಕಂತ ಬಂಧ ಇವು ಪುರುಷನಿಗೆ ಆ ಬಂಧ ಮೋಕ್ಷಗಳು ಇಲ್ಲವೇ ಇಲ್ಲ ಅಂತ. ಯಾಕ ಅವನ ಇದನ್ನ ಒಪ್ಕೋಣ ಅಂದ್ರ ಅವನು. ಅದಕ್ಕೆ ಇಲ್ಲಿ ಹೇಳ್ಕೊಂಡು ಬಂದ್ರ ಅವರು. ಅವಾಗ ಮತ್ತೆ ಅವನು ಪ್ರಶ್ನೆ ಮಾಡ್ತಾನ. ಹಂಗಾರ ಸಾಂಖ್ಯ ಮತ್ತೆ ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ಅದಕ್ಕಂತಾರ ಅವರು, ನ ತಾಭ್ಯಾಂ ಚೇತನ ಸಮತನುಪತ್ತೇ ಸತ್ವಾನುರೋಧಿತ್ವಾತ್ ಚೇತನೋ ಅಪಿ ತಪ್ಯತ ಏವ ಇತಿ ಚೇತ್. ಸತ್ವ ಅನುರೋಧಿತ್ವಾತ್ ಚೇತನ ಅಪಿ, ಅದು ಸತ್ವವನ್ನು ಅನುಸರಿಸುವುದರಿಂದ ಚೇತನವು ಕೂಡ ತಪ್ಯತ, ಅದು ದುಃಖವನ್ನು ಅನುಭವಿಸ್ತದಂತ ಈ ರೀತಿ ಹೇಳ್ರಿ ಅಂತೇಳಿ ಮತ್ತೆ ಅವನಿಗೆ ಆಕ್ಷೇಪ ಒಂದು. ಸತ್ವಾನುರೋಧಿತ್ವಾತ್ ಚೇತನ ಅಪಿ ತಪ್ಯತ ಇತಿ ಪಾರಮಾರ್ಥಸ್ತರ್ಹಿ ನೈವ ತಪ್ಯತೆ ಇತಿ ಆತಪತಿ ಇವ ಶಬ್ದ ಪ್ರಯೋಗಾತ್. ಇಲ್ಲಿ ಅವನ ಪ್ರಶ್ನೆಗೆ ಮತ್ತೆ ಇಲ್ಲಿ ಆಚಾರ್ಯರು ಉತ್ತರ ಕೊಡ್ತಾ ಇದ್ದಾರ. ಅವಾಗ ಸತ್ವವನ್ನು ಅನುಸರಿಸಿಕೊಂಡಿರೋದ್ರಿಂದ ಚೇತನವು ಕೂಡ ತಪ್ತದಂತೆ ಅಂತ ಹೇಳ್ತಾನ ಅವನು. ತಪ್ತವಾದಂತೆ ಅಂದ್ರೆ ದುಃಖವಾದಂತೆ, ಚೇತನವು ಕೂಡ ದುಃಖವಾದಂತೆ ಆಗ್ತದಲ್ಲ ಅಂತ ಅವನ ಅಭಿಪ್ರಾಯ. ಅಂತಂದ್ರೆ ಸತ್ವಗುಣದ ಧರ್ಮ ಪುರುಷನಲ್ಲಿ ಅವಿವೇಕದಿಂದ ಅಧ್ಯಾರೋಪ ಆಗೈತೆ ಅಂತ. ಸತ್ವಗುಣದ ಧರ್ಮ ಯಾವುದು? ಬಂಧ ಮೋಕ್ಷ. ಆ ಬಂಧ ಮೋಕ್ಷಗಳು ಪುರುಷನಲ್ಲಿ ಅವಿವೇಕದಿಂದ ತೋರಾಕತ್ತಾವ ಅಂತ, ಆರೋಪವಾಗಿ ತೋರಾಕತ್ತಾವು. ನಿಜವಾಗಿ ಬಂಧ ಮೋಕ್ಷ ಇರುವುದು ಸತ್ವಗುಣದಲ್ಲಿ, ಆದ್ರೆ ತೋರುವುದಲ್ಲಿ ಪುರುಷನಲ್ಲಿ. ಯಾಕೆ ತೋರ್ತಂದ್ರೆ ಅವಿವೇಕದಿಂದ, ವಿಚಾರ ಮಾಡದೇ ಇರುವುದರಿಂದ ಅವು ಅಧ್ಯಾರೋಪಿತವಾಗಿ ತೋರ್ತಾ ಇದ್ದಾವೆ. ಇದೇ ಸಾಂಖ್ಯರ ಪರಮ ಸಿದ್ಧಾಂತ ಅಂತಿದು. ಅವರು ಪುರುಷನಿಗೆ ಬಂಧ ಮೋಕ್ಷ ಹೇಳಂಗಿಲ್ಲ, ಸತ್ವಗುಣಕ್ಕನ ಹೇಳ್ತಾ ಇದ್ದಾರ. ಸತ್ವಗುಣವನ್ನ ಪುರುಷ ಅನುಸರಿಸ್ತಾ ಇದ್ದಾನಲ್ಲ, ಮತ್ತು ಚೇತನವೂ ಕೂಡ ತಪ್ತವಾದಂತೆ ಅಂದ್ರೆ ಅದು ಕೂಡ ದುಃಖವನ್ನ ಹೊಂದಿದಂತೆ ಆಗ್ತದಲ್ಲ ಅಂತ ಇಲ್ಲಿ ಸಾಂಖ್ಯ ಹೇಳಿದ್ರೆ, ಅದಕ್ಕೆ ಇವರು ವೇದಾಂತಿಗಳು ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಇವ ಅಂತ ಹೇಳಿದವ ತಪ್ತವಾದಂತೆ ಅಂತ ಹೇಳಿದ್ನಲ್ರಿ, ಹಾಗೆ ಹೇಳಿದ್ರೆ ನಿಜವಾಗಿ ತಪ್ತರಾಗೋದಿಲ್ಲ ಅಂತ ಆಗ್ತದಿಲ್ಲಿ. ಯಾಕಂದ್ರೆ ಇಲ್ಲಿ ತಪ್ತವಾದಂತೆ ಅಂತ ಹೇಳಿದ್ನಲ್ರಿ, ಅಂತೆ ಅಂತ ಹೇಳಿದ್ರೆ ಅಲ್ಲಿ ಶಬ್ದವನ್ನು ಪ್ರಯೋಗ ಮಾಡಿದ್ದಿ ಅಂತ ಹೇಳ್ತಾರ ಅವರು. ಅಂದ್ರೆ ನಿಜವಾಗಿಯೂ ಚೇತನಾಗಿರ್ತಕ್ಕಂಥ ಪುರುಷನಿಗೆ ಇಲ್ಲಿ ತಪ್ತ ಅಂದ್ರೆ ದುಃಖ ಅನ್ನುವಂಥದ್ದು ಆಗೋದಿಲ್ಲ, ದುಃಖವಾದಂತೆ ಅಂತ ಅಲ್ಲಿ ಅವನು ಇವ ಅನ್ನುವಂಥ ಶಬ್ದವನ್ನ ಅಲ್ಲಿ ಪ್ರಯೋಗ ಮಾಡಿದಾನೆ ಅಂತ ಅದನ್ನ ಹೇಳಿದ್ರು. ಪಾರಮಾರ್ಥತಃ ಸ್ತರಿ ನೈವ ತಪ್ಯತೆ ಇತಿ ಆತಪತಿ ಇವ ಶಬ್ದ ಪ್ರಯೋಗಾತ್. ಅಂದ್ರೆ ಪಾರಮಾರ್ಥಿಕವಾಗಿ ವಿಚಾರ ನೋಡಿದ್ರೆ ಅವನು ತಾಪವನ್ನ ಹೊಂದಲಾರ ಅಂತ. ಅವನಿಗೆ ನಿಜವಾಗಿ ಪಾರಮಾರ್ಥ ದೃಷ್ಟಿಯಿಂದ ನೋಡಿದ್ರೆ ಅವನಿಗೆ ತಾಪ ಇಲ್ಲೇ ಇಲ್ಲ. ಇವ ಶಬ್ದ ಪ್ರಯೋಗಾತ್, ಯಾಕಂದ್ರೆ ದುಃಖ ಹೊಂದಿದಂತೆ ಅಂತ ಹೇಳಿ ಅಲ್ಲಿ ಇವ ಅನ್ನುವಂಥ ಶಬ್ದವನ್ನು ಹಾಕಿದಾರಲ್ದವರು. ಅದಕ್ಕೆ ತಪ್ಯತೆ ಇವ ಇತಿ ಚೇತ್. ನ ಚೇತ್ ತಪ್ಯತೆ
ನ ಇವ ಶಬ್ದ ದೋಷಾಯ ಹ್ಮ್ ನ ಚೇತ್ ತಪ್ಯತೆ ಅಂದರೆ ತಪ್ಯತೆ ನ ಚೇತ್ ಇವ ಶಬ್ದ ದೋಷಾಯ. ಹ್ಮ್ ಇಲ್ಲಿ ಇವ ಶಬ್ದ ಅನ್ನುವಂಥದ್ದು, ಹ್ಮ್ ಅಲ್ಲಿ ಇವ ಶಬ್ದ ಅನ್ನುವಂಥದ್ದು ಏನು ಹೇಳ್ತದ ಅಂತಂದ್ರೆ, ಹ್ಮ್ ಅಂದ್ರೆ ನಿಜವಾಗಿಯೂ ತಾಪ ಅನ್ನುವಂಥದ್ದು ಇಲ್ಲ ಅಂತ ಇಲ್ಲಿ. ಹ್ಮ್ ನಿಜವಾಗಿ ತಾಪ ಅನ್ನುವಂಥದ್ದು ಹ್ಮ್ ಆಗುವುದಿಲ್ಲ ಅಂತಾದ್ರೆ ಇವ ಶಬ್ದ ಪ್ರಯೋಗವನ್ನ ಪ್ರಯೋಗಿಸೋದು ಹ್ಮ್ ಅಲ್ಲಿ ತಪ್ಪಲ್ಲ ಅಂತ ಹೇಳ್ತಾ ಇದ್ದಾರೆ. ಹ್ಮ್ ಮತ್ತು ತಾಪ ಇತ್ತು ಅಂತಂದ್ರೆ ಅಲ್ಲಿ ಇವ ಶಬ್ದವನ್ನು ಪ್ರಯೋಗ ಮಾಡ್ತಿದ್ದಿಲ್ಲ. ಹ್ಮ್ ಅಲ್ಲಿ ನಿಜವಾಗಿಯೂ ತಾಪ ಅನ್ನುವಂಥದ್ದು ಆಗುವುದಿಲ್ಲ ಅಂತ. ಹ್ಮ್ ಯಾಕಂದ್ರೆ ಅಲ್ಲಿ ಇವ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ ಅಂತಂದ್ರೆ ಪ್ರಯೋಗ ಮಾಡಿದ್ದೇನು ತಪ್ಪಲ್ಲ ಅಂತ ಹೇಳ್ತಾ ಇದ್ದಾರೆ. ಇವಾಗ ಒಂದು ಉದಾಹರಣೆ ಅನ್ನುವಂಥದ್ದನ್ನ ಕೊಡ್ತಾರ ಅವರು. ಹ್ಮ್ ಈಗ ನಾವು ಲೋಕದೊಳಗ ನೀರಿನೊಳಗ ಕೆಲವೊಂದು ಸರ್ಪಗಳು ಇರ್ತಾ ಇದ್ದಾವೆ ಹ್ಮ್ ಮತ್ತು ಒಂದು ನಾಗರಹಾವು ಇದೆ ಅಂತ ತಿಳ್ಕೊಳ್ರಿ. ಇವಾಗ ಹ್ಮ್ ನಹಿ ಡುಂಡುವ ಸರ್ಪ ಇವ ಇತ್ತೇವತಾ ಸವಿಷೋ ಭವತಿ. ಹ್ಮ್ ಇದು ಡುಂಡುಬ ಅಂತಂದ್ರೆ ನೀರೊಳಗಿರ್ತಕ್ಕಂಥ ಹಾವು ಅಂತ. ಹ್ಮ್ ಡುಂಡುಬ ಸರ್ಪ ಇವ, ಹ್ಮ್ ಸರ್ಪ ಇವ ಅಂತಂದ್ರೆ ನಾಗರ ಹಾವಿನಂತೆ. ಹ್ಮ್ ಆ ನೀರೊಳಗಿರ್ತಕ್ಕಂಥ ಹಾವು ಹ್ಮ್ ನಾಗರ ಹಾವಿನಂತೆ ಹ್ಮ್ ಇದೆ ಅಂತಂದ ಬಳಕ ಹ್ಮ್ ಹಿಂಗ ಅಂದೀವಿ ಅಂತಂದ್ರೆ ಹ್ಮ್ ಆ ಯಾವುದು ಇದ್ರಾಗ ನೀರಾಗಿದ್ದ ಹಾವು ಹ್ಮ್ ಅದಕ್ಕೇನು ವಿಷ ಬರ್ತತನ ಅದಕ್ರಿ ಇಲ್ಲ ಹಿಂಗಂದು ಮಾತಕ್ರಿ. ಇಲ್ಲ ಹ್ಮ್ ಯಾಕೆ ನೀರಾಗಿನ ಹಾವಿಗೆ ವಿಷ ಇರಂಗಿಲ್ಲಲ್ರಿ ಅದು. ನಹಿ ಡುಂಡುಬ ಸರ್ಪ ಇವ ಇತ್ತೇ ತಾವತಾ ಸವಿಷೋ ಭವತಿ ಅಂತ. ಸರ್ಪೋ ವಾ ಡುಂಡುಬ ಇವ ಇತ್ತೇ ತಾವತಾ ನಿರ್ವಿಷೋ ಭವತಿ ಅಂತ ಇಲ್ಲಿ ಎರಡು ರೀತಿ ಹೇಳ್ತಾ ಇದ್ದಾರೆ. ಅಲ್ಲಿ ಡುಂಡುಬ ಅನ್ನುವಂತಹದ್ದೇನಾದ ಅಂತಂದ್ರೆ ಅದು ಒಂದು ಇದು ಸರ್ಪ ನೀರಾಗಿರ್ತಕ್ಕಂಥ ನೀರ್ ಹಾವು ಅಂತಾರ ಅದಕ್ಕೆ. ನೀರ್ ಹಾವು ಅಂತದು. ಆ ನೀರ್ ಹಾವು ನಾಗರಹಾವಿನ ಹಂಗ ಐತಿ ಅಂತಂದ್ ಮಾತಕ್ಕ ಅದಕ್ಕೇನಾದ್ರೂ ವಿಷ ಬಂದ್ಬಿಡ್ತೈತೇನ್ರಿ ಅದು. ನಾಗರಹಾವಿನಲ್ಲಿ ಹೆಂಗ್ ವಿಷ ಇರ್ತದಲ್ಲ, ನೀರ್ ಹಾವು ಹೆಂಗ್ ಐತಪ್ಪ ಅಂದ್ರೆ ನಾಗರಹಾವ್ ಇದ್ದಂಗ ಐತಿ ಅಂತ ಅಂದೀವಿ ಅಂತ ತಿಳ್ಕೊಳ್ರಿ. ಇವಾಗ ಮತ್ತೆ ನಾಗರಹಾವಿನಲ್ಲಿ ಹೆಂಗ ವಿಷ ಅದಲ್ಲ, ಆ ವಿಷ ಅನ್ನುವಂತಹದ್ದು ನೀರ್ ಹಾವಿಗೆ ಬರ್ತದೇನು ಅಂತಂದ್ರೆ ಇಲ್ಲ, ಅದೇನು ವಿಷ ಉಳ್ಳದ್ದಾಗೋದಿಲ್ಲ. ಅಥವಾ ಈ ನಾಗರಹಾವು ನೀರ್ ಹಾವಿನಂತೆ ಇದೆ ಅಂತಂದ ಮಾತ್ರಕ್ಕ ಅವಾಗ ಆ ನೀರ್ ಹಾವು ಹೆಂಗ ಅದು ನಿರ್ವಿಷ ಇರ್ತೈತೆ, ಅಲ್ಲಿ ವಿಷ ಇರಂಗಿಲ್ಲ ನೀರ್ ಹಾವಿಗೆ. ಹಂಗ ನಾಗರಹಾವು ಕೂಡ ನಿರ್ವಿಷ ಆಗ್ತೈತಿ ಅನ್ನೋದು, ತನ್ನ ವಿಷವನ್ನು ಕಳ್ಕೊಳ್ತೈತೇನು ಅಂತಂದ್ರೆ ಇಲ್ಲ ಅಂತ. ಆದ್ರಿಂದ ಇಲ್ಲಿ ತಾಪಕ ಭಾವ ಅನ್ನುವಂತಹದ್ದು ಏನದ ಅಂತಂದ್ರೆ ಅದು ವಿದ್ಯಾತ್ಮಕವಾಗಿರ್ತಕ್ಕಂಥ ವಿದ್ಯಾಮೂಲಕವಾಗಿ ತೋರ್ತದಂತ ಹೇಳ್ತಾ ಇದ್ದಾರೆ. ನೈವಂ ಮಮಾಪಿ ಅತಶ್ಚ ಅವಿದ್ಯಾಕೃತೋಯಂ ತಪ್ಯತಾಪಕ ಭಾವ ನ ಪಾರಮಾರ್ಥಿಕ ಇತಿ ಅಭ್ಯುಪಗಂತವ್ಯಂ. ಆದ್ರಿಂದ ತಪ್ಯ ಮತ್ತು ತಾಪಕ ಭಾವ ಅನ್ನುವಂತಹದ್ದು ಇದು ಅವಿದ್ಯೆಯಿಂದಲೇ ಮಾಡಲ್ಪಟ್ಟೈತಿ ಅಂತ. ಇದು ಅವಿದ್ಯಾಕೃತ, ಅವಿದ್ಯೆಯಿಂದಲೇ ಉಂಟಾಗೈತೆ ಹೊರತು ಪಾರಮಾರ್ಥಿಕವಾಗಿದು ಇಲ್ಲವೇ ಇಲ್ಲ ಅಂತ. ಆತ್ಮನಲ್ಲಿ ಇದು ಇಲ್ಲವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನ ಪಾರಮಾರ್ಥಿಕ ಐತಿ ಅಭ್ಯುಪಗಂತವ್ಯಂ. ಇದನ್ನ ಒಪ್ಪಲೇಬೇಕು. ಇದು ವೇದಾಂತದ ಪ್ರಕಾರ ತಪ್ಯ ತಾಪಕ ಭಾವ ಅನ್ನುವಂತಹದ್ದು ಇದು ಅವಿದ್ಯೆಯಿಂದ ಉಂಟಾಗಿರತಕ್ಕಂತಹದ್ದು ಅಂತಂದ್ರ ಅವರು. ನೈವಂ ಮಮಾಪಿ ಕಿಂಚಿತ್ ದುಷ್ಯತಿ. ನಾವು ಹೀಗೆ ಹೇಳಿದ್ದಾದ್ರೆ ನಮ್ಮಲ್ಲಿ ಯಾವ ದೋಷ ಅನ್ನುವಂತಹದ್ದು ಬರೋದಿಲ್ಲ ಅಂತ ನಾವು ಹೀಗೆ ಒಪ್ಕೊಂಡಿದ್ದಾದ್ರೆ. ಯಾಕಂದ್ರೆ ಆ ಚೇತನ ಅನ್ನುವಂಥದ್ದು ಅಲ್ಲಿ ತಪ್ಪೆ ಅನ್ನುವಂತಹದ್ದು ಅಲ್ಲ. ಯಾಕಂದ್ರೆ ತಪ್ಪೆ ತಾಪಕ ಭಾವವೇ ಇಲ್ಲ ಅಂತ ವಾಸ್ತವಿಕವಾಗಿ ನೋಡಿದ್ರೆ. ಈಗ ನಮ್ಮ ಮತದೊಳಗೆ ಯಾವ ದೋಷನೂ ಉಂಟಾಗುವುದಿಲ್ಲ ಅಂತ ಹೇಳ್ತಾರೆ. ತಪ್ಪೆ ತಾಪಕ ಭಾವ ಕೇವಲ ವಿದ್ಯೆಯಿಂದಲೇ ಉಂಟಾಗಿದ್ದಾವೆ ಹೊರತು ಪಾರಮಾರ್ಥಿಕವಾಗಿ ವಿಚಾರ ಮಾಡಿ ನೋಡಿದ್ರೆ ಇವು ಇಲ್ಲವೇ ಇಲ್ಲ ಅಂತ. ಈ ರೀತಿಯಾಗಿ ಹೇಳಿದ್ದಾದ್ರೆ ನಮ್ಮ ಮತದಲ್ಲಿ ಯಾವ ದೋಷನೂ ಬರಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಆತ್ಮನ ಹೊರತು ಎಲ್ಲವೂ ಅವಿದ್ಯಾಕೃತ ಅಂತ. ಈ ಆತ್ಮ ಒಬ್ಬನೇ ಪಾರಮಾರ್ಥಿಕ ಸತ್ತ ಉಳ್ಳವನು. ಅವನ್ ಬಿಟ್ರೆ ಉಳಿದಿದ್ದೆಲ್ಲವೂ ಇದು ಅವಿದ್ಯಾಜನಿತ ಅಂತ ಹೇಳ್ತಾರ. ಅಜ್ಞಾನದಿಂದಲೇ ಉಂಟಾಗಿರ್ತಕ್ಕಂಥದ್ದು ಅಂತ.
ಹ್ಮ್ ಮತ್ತೀಗ ನಮಗೆ ಜ್ಞಾನ ಆಯಿತು ಅಂತಂದ್ರೆ ಹ್ಮ್ ಆ, ಅಂದ್ರೆ ಈ ಬಂಧ ಮೋಕ್ಷಗಳು ಕೂಡ ಇವು ಅವಿದ್ಯೆಯಿಂದಲೇ ಉಂಟಾಗ್ಯಾವು ಅಂತ, ಹ್ಮ್ ಯಥಾರ್ಥವಲ್ಲ. ಹ್ಮ್ ಬಂಧ ಮೋಕ್ಷಗಳು ಹ್ಮ್ ಇವು ಯಾವಾಗಲೂ ಇರ್ತಕ್ಕಂಥವುಗಳಲ್ಲ, ಹ್ಮ್ ಅವಿದ್ಯಾ ಮೂಲಕವಾಗಿ ಇವು ಉಂಟಾಗಿದ್ದಾವೆ. ಹ್ಮ್ ಇಲ್ಲಿ ಆತ್ಮ ಒಬ್ಬನೇ, ಹ್ಮ್ ಇಲ್ಲಿ ಆ ಆತ್ಮನ ಹೊರತು ಎಲ್ಲೋ ವಿದ್ಯೆ ಕೃತ ಆತ್ಮನೊಬ್ಬನೇ ಸತ್ಯವಾಗಿರ್ತಕ್ಕಂಥವನು, ಹ್ಮ್ ಪಾರಮಾರ್ಥಿಕ ಇದನ್ನು ಉಳ್ಳವನು ಅಂತ. ಹ್ಮ್ ಹೀಗಾದ್ರೆ ನಮ್ಮಲ್ಲಿ ಯಾವ ದೋಷ ಅನ್ನುವಂಥದ್ದು ಹ್ಮ್ ಬರಂಗಿಲ್ಲ ಅಂತ ಹೇಳಿ ಇಲ್ಲಿ ಆಚಾರ್ಯರು ಅಲ್ಲಿ ಸಾಂಖ್ಯವಾದಿಯನ್ನು ಕುರಿತು ಹ್ಮ್ ಹೇಳ್ಕೊಂಡು ಬಂದರು. ಹ್ಮ್ ಅಥ ಪಾರಮಾರ್ಥಿಕಮೇವ ಚೇತನಸ್ಯ ತಪ್ಯತ್ವಂ ಅಭ್ಯುಪಗಚ್ಚಸಿ ತವೈವ ಸುತರಾಂ ಅನಿರ್ಮೋಕ್ಷ ಪ್ರಸಜ್ಜೇತ. ಹ್ಮ್ ಅಂದ್ರೆ ಇಲ್ಲಿ ಪಾರಮಾರ್ಥಿಕಮೇವ ಚೈತನ್ಯಸ್ಯ, ಆ ಪಾರಮಾರ್ಥಿಕವಾಗಿರ್ತಕ್ಕಂಥ ಯಾವ ಚೈತನ್ಯ ಐತಲ್ಲ ಹ್ಮ್ ಅದಕ್ಕೆ ತಪ್ಯತ್ವವನ್ನು ನಾವು ಒಪ್ಕೊಳ್ತೀನಿ ಅಂತಂದ್ರೆ, ಹ್ಮ್ ಇಲ್ಲ ಪಾರಮಾರ್ಥಿಕವಾದ ಚೈತನ್ಯಕ್ಕೇನೆ ಹ್ಮ್ ಅದಕ್ಕೆ ತಪ್ಪಿ ಅನ್ನುವಂಥದ್ದು. ತಪ್ಯತ್ವಂ ಅಂದ್ರೆ ಏನು? ಹ್ಮ್ ತಪ್ಪಿ ಅಂತಂದ್ರೆ ಈ ದುಃಖ ಅಂತ ಇಲ್ಲಿ. ಅದ ಆ ದುಃಖ ಅನ್ನುವಂಥದ್ದು ಐತಿ ಅಂತ ಒಪ್ಕೊಳ್ಳೋದು, ನೀನು ಒಪ್ಕೊಳ್ಳೋದಾದರೆ ಹ್ಮ್ ತವೈವ ಸುತರಾಂ ಅನಿರ್ಮೋಕ್ಷ ಪ್ರಸಜ್ಜೇತ, ಹ್ಮ್ ಆವಾಗ ನಿನಗೆ ಯಾವತ್ತೂ ಮೋಕ್ಷವೇ ಆಗೋದಿಲ್ಲ ಅಂತ ಹೇಳ್ತಾರೆ. ಹ್ಮ್ ನಿನಗೆ ಎಂದೆಂದೂ ಮೋಕ್ಷ ಅನ್ನುವಂಥದ್ದು ಉಂಟಾಗಲಾರದು ಅಂತ. ಹ್ಮ್ ಅದಕ್ಕೆ ಇಲ್ಲಿ ಮೋಕ್ಷ ಅನಿರ್ಮೋಕ್ಷ ಪ್ರಸಜ್ಜೇತ, ಹ್ಮ್ ಮೋಕ್ಷ ಆಗದಿರ್ತಕ್ಕಂಥ ಪ್ರಸಂಗ ಬಂದು ಒದಗುತ್ತದೆ. ಹ್ಮ್ ಯಾಕಂದ್ರೆ ನಿತ್ಯತ್ವ ಅಭ್ಯುಪಗಮಾಚ ತಾಪಕಸ್ಯ, ಹ್ಮ್ ಈ ತಾಪವನ್ನು ಉಂಟು ಮಾಡುವಂತಹದ್ದು ಏನದಲ್ಲ ಅದು ನಿತ್ಯ ಅಂತ ನೀವು ಒಪ್ಕೊಂಡ್ಬಿಟ್ಟಿದಿ. ಹ್ಮ್ ತಾಪಕಸ್ಯ ಅಂದ್ರೆ ಏನು? ತಾಪವನ್ನು ಉಂಟು ಮಾಡುವಂತಹದ್ದು ಯಾವುದೈತೋ ಹ್ಮ್ ಅದು ನಿತ್ಯ ಅಂತ ಒಪ್ಕೊಂಡಿದ್ದರಿಂದ ಹ್ಮ್ ಇಲ್ಲಿ ತಪ್ಯ ಅನ್ನುವಂತಹದ್ದೇನಾದ ಹ್ಮ್ ಇದು ಕೂಡ ಇದರಿಂದ ಬಿಡುಗಡೆ ಆಗಂಗೇ ಇಲ್ಲ ಅಂತ, ಹ್ಮ್ ದುಃಖದಿಂದ ಬಿಡುಗಡೆ ಆಗುವುದೇ ಇಲ್ಲ. ಹ್ಮ್ ಅವಾಗ ನಿಮಗೆ ಮೋಕ್ಷ ಅನ್ನೋದು ಎಲ್ಲಿ ಆಗ್ತೈತಿ? ಹ್ಮ್ ಮೋಕ್ಷ ಅನ್ನುವಂತಹದ್ದೇ ಉಂಟಾಗುವುದಿಲ್ವಲ್ಲ ಅಂತ ಈ ರೀತಿ ಸಾಂಖ್ಯನನ್ನು ಕುರಿತು ಹೇಳಿಕೊಂಡು ಬಂದರು. ನೈವಂ ಮಮಾಪಿ ಕಿಂಚಿತ್ ದುಷ್ಯತಿ. ಮತ್ತೆ ಇಲ್ಲಿ ಅವನು ಹೇಳ್ತಾ ಇದ್ದಾನೆ, ನೈವಂ ನೈವಂ ಅಂತಂದ್ರೆ ಇಲ್ಲಿ ತಪ್ಯ ಮತ್ತು ಈ ತಾಪಕ ಭಾವಗಳು ಹ್ಮ್ ಇವು ನಿತ್ಯವಾಗಿದ್ರೂ ಕೂಡ ಹ್ಮ್ ಅವು ಸನಿಮಿತ್ಯವಾಗಿರ್ತಕ್ಕಂಥ ಸಂಯೋಗದ ಅಪೇಕ್ಷೆಯಿಂದಲೇ ಹ್ಮ್ ಅಲ್ಲಿ ತಪ್ತಿ ಎನ್ನುವಂತಹದ್ದು ಆಗುವುದರಿಂದ ಹ್ಮ್ ಸಂಯೋಗಕ್ಕೆ ನಿಮಿತ್ತವಾಗಿರ್ತಕ್ಕಂಥ ಒಂದು ಅದರ್ಶನ ಅನ್ನುವಂಥ ನಿವೃತ್ತಿ ಆದ್ರೆ ಹ್ಮ್ ಆ ಸಂಯೋಗ ಅತ್ಯಂತಿಕವಾಗಿ ಇಲ್ಲವಾಗ್ತದೆ. ಹ್ಮ್ ಅದರಿಂದ ಅಲ್ಲಿ ಮೋಕ್ಷ ಆಕ್ಕೈತಿ ಅಂತ ಹೇಳಿ ಹ್ಮ್ ಈ ಪ್ರಕಾರವಾಗಿ ಹೇಳ್ತಾ ಇದ್ದಾನೆ. ಯಾಕಂದ್ರೆ ಅಲ್ಲಿ ತಾಪಕ ಅನ್ನುವಂತಹದ್ದು ಸತ್ಯ ಅಂತ ಅಂಗೀಕರಿಸಿದ್ರು ಕೂಡ ಈ ದೋಷ ಅನ್ನುವಂತಹದ್ದು ಬರ್ತದ ಅಂತ ಹೇಳಿದ್ರು ಅವರು. ಹ್ಮ್ ಹೌದು ಆ ತಾಪಕ ಸತ್ಯ ಅಂತ ನಾವು ಅಂಗೀಕಾರ ಮಾಡಿದ್ರು ಕೂಡ ಹ್ಮ್ ಈ ದೋಷದಿಂದ ತಪ್ಪಿಸ್ಕೊಳಿಕ್ ಆಗಂಗಿಲ್ಲ ಅಂತ. ಹ್ಮ್ ಯಾಕಂದ್ರೆ ಗುಣಗಳು ನಿತ್ಯ ಅಂತ ಸಾಂಖ್ಯರ ಮತ. ಹ್ಮ್ ಗುಣಗಳು ಏನದಾವಲ್ಲ ಅವು ನಿತ್ಯ ಅಂತಾರ. ಹ್ಮ್ ಆದ್ರಿಂದ ಆ ಪ್ರಕೃತಿಯಿಂದ ಆಗಿರ್ತಕ್ಕಂಥ ತಾಪ ಅನ್ನುವಂತಹದ್ದು ನಿತ್ಯವಾಗಿ ಪುರುಷನಿಗೆ ಆಗಬೇಕಾಗ್ತದೆ. ಹ್ಮ್ ಗುಣಗಳು ನಿತ್ಯ ಅಂದ ಬಳಕ ಹ್ಮ್ ಆ ಪ್ರಕೃತಿಯಿಂದ ಆಗಿರ್ತಕ್ಕಂಥ ಏನ ತಾಪ ಅದಲ್ಲ ಹ್ಮ್ ಅದು ನಿತ್ಯವಾಗಿರುವುದರಿಂದ ಪುರುಷನಿಗೆ ಅದು ಯಾವಾಗ ನಿರಂತರವಾಗಿ ಹ್ಮ್ ನಿತ್ಯವಾಗಿ ಅವನಿಗೆ ಆಗಬೇಕಾಗ್ತೈತಿ. ಮತ್ತು ಅವಾಗ ಎಲ್ಲಿ ಮೋಕ್ಷ ಅನ್ನುವಂಥದ್ದು ಆಗ್ತದೆ, ಹ್ಮ್ ಮತ್ತು ಈ ದೋಷ ಬಂದೇ ಬರ್ತೈತಿ ಅಂತ. ಹ್ಮ್ ಅದಕ್ಕೆ ಇಲ್ಲಿ ತಾಪಕ ಅನ್ನುವಂಥದ್ದು ಸತ್ಯ ಅಂತ ನೀ ಅಂಗೀಕಾರ ಮಾಡಿಬಿಟ್ಟಿ. ಹ್ಮ್ ಯಾಕಂದ್ರೆ ಇಲ್ಲಿ ಗುಣಗಳು ನಿತ್ಯ ಅಂತ ಸಾಂಖ್ಯರ ಅಭಿಪ್ರಾಯ. ಹ್ಮ್ ಯಾಕ ಆ ಪ್ರಕೃತಿಯಿಂದ ಆಗತಕ್ಕಂಥ ತಾಪ ಮಾತ್ರ ನಿತ್ಯವಾಗಿ ಪುರುಷನಿಗೆ ಇದು ನಿರಂತರವಾಗಿ ಆಗ್ಲೇಬೇಕಾಗ್ತದ ಅಂತ ಹೇಳಿ ಹೇಳಿದ ಬಳಿಕ ಅವಾಗ ಸಾಂಖ್ಯ ಈ ಮಾತನ್ನ ಹೇಳ್ತಾನ. ಸಾಂಖ್ಯ ಮತ್ತೆ ಇಲ್ಲಿ ಏನ್ ಆಕ್ಷೇಪ ಮಾಡ್ತಾ ಇದ್ದಾನೆ ಅಂತಂದ್ರೆ ಅದಕ್ಕಂತ ಅವನು ಅದರ್ಶನಸ್ಯ ತಮಸಃ ನಿತ್ಯತ್ವ ಅಭ್ಯುಪಗಮಾತ್. ಇದಲ್ರಿ ಈಗ ತಪ್ಯತಾಪಕ ಶಕ್ತ್ಯೋ ನಿತ್ಯತ್ವೇ ಅಪಿ ಸನಿಮಿತ್ತ ಸಂಯೋಗ
ಅಪೇಕ್ಷತ್ವಾತ್ ತಪ್ಪೆ. ನಿತ್ಯತ್ವ ತಾಪಕ ತಪ್ಪೆ ತಾಪಕ ಶಕ್ತ್ಯೋ ತಪ್ಪೆ ಮತ್ತು ತಾಪಕ ಎರಡು ಶಕ್ತಿಗಳಲ್ಲಿ ನಿತ್ಯತ್ವೇ ಅಪಿ ಅವು ನಿತ್ಯ ಅದಾವಂದ್ರೂ ಕೂಡ ಸನಿಮಿತ್ತ ಸಂಯೋಗಾಪೇಕ್ಷತ್ವಾತ್ ಅಲ್ಲಿ ಒಂದು ನಿಮಿತ್ತವನ್ನು ಇಟ್ಟುಕೊಂಡು ಅವು ಸಂಯೋಗ ಉಳ್ಳವುಗಳಾಗಿದ್ದಾವೆ ಅಂತ. ಆ ತಪ್ಪೆ ತಾಪಕಗಳು ಅವು ಏನದಾವು ಅಂತಂದ್ರೆ ಅವು ನಿತ್ಯ ಆಗಿದ್ರೂ ಕೂಡ ಒಂದು ನಿಮಿತ್ತ ಇಟ್ಟುಕೊಂಡು ಅವು ಸಂಯೋಗವನ್ನು ಅಪೇಕ್ಷೆ ಮಾಡ್ತಾ ಇದ್ದಾವೆ. ತಪ್ಪೇಹ ಸಂಯೋಗ ನಿಮಿತ್ತ ಆದರ್ಶ ನಿವೃತ್ತವು ಆತ್ಯಂತಿಕ ಸಂಯೋಗೋಪರಮಃ ತತಶ್ಚ ಆತ್ಯಂತಿಕೋ ಮೋಕ್ಷಃ ಉಪಪನ್ನ ಇತಿ ಚೇತ್. ಇಲ್ಲಿ ಪೂರ್ವ ಪಕ್ಷಿ ಅಂದ್ರೆ ಸಾಂಖ್ಯ ಅವನು ಮತ್ತೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾನೆ. ಈ ತಪ್ಯ ಮತ್ತು ತಾಪಕ ಅನ್ನುವಂತ ಎರಡು ಶಕ್ತಿ ಅದಾವಲ್ಲ, ಇವು ನಿತ್ಯ ಅದಾವು. ಅವನ ಪ್ರತಿಪಕ ನಿತ್ಯ ಅಂತ ಹೇಳ್ತಾನ ಅವನು. ಆದ್ರ ಅವು ನಿಮಿತ್ತ ಸಹಿತವಾಗಿ ಸಂಯೋಗದ ಅಪೇಕ್ಷೆ ಉಳ್ಳವುಗಳಾಗಿದ್ದಾವಂತ. ಅವಕ್ಕೆ ನಿಮಿತ್ತ ಅನ್ನುವಂತಹದಂತ. ಸನಿಮಿತ್ತ ಅಂದ್ರೆ ಏನು? ನಿಮಿತ್ತ ಉಳ್ಳವುಗಳಾಗಿ ಸಂಯೋಗದ ಅಪೇಕ್ಷೆಯಿಂದಲೇ ಅಲ್ಲಿ ತಪ್ತಿ ಅನ್ನುವಂತಹದ್ದಾಗ್ತದೆ. ತಪ್ತಿ ಅಂದ್ರೆ ದುಃಖ ಅಂತ. ಇಲ್ಲಿ ತಪ್ತಿ ಅನ್ನುವಂತಹದ್ದು ಆಗೋದ್ರಿಂದ ಅಲ್ಲಿ ಸಂಯೋಗ ಆದಾಗ ಅಲ್ಲಿ ನಿಮಿತ್ತ ಸಹಿತವಾಗಿ ಸಂಯೋಗದ ಅಪೇಕ್ಷೆಯಿಂದಲೇ ಅಲ್ಲಿ ದುಃಖ ಅಂತ ಆಗೋದ್ರಿಂದ ಆ ಸಂಯೋಗಕ್ಕೆ ನಿಮಿತ್ತವಾಗಿರ್ತಕ್ಕಂಥ ಒಂದು ಅದರ್ಶನ ಅನ್ನುವಂಥದ್ದು ನಿವೃತ್ತಿಯಾಗಿ ಹೋಗ್ಬಿಡ್ತು ಅಂತಂದ್ರೆ ಅವಾಗ ಸಂಯೋಗ ಅನ್ನುವಂಥದ್ದು ಅತ್ಯಂತಿಕವಾಗಿ ಇಲ್ದಂಗ ಆಗ್ಬಿಡ್ತೈತಿ. ಅವಾಗ ಆತ್ಯಂತಿಕ ಮೋಕ್ಷ ಆಗ್ಬಹುದಲ್ಲ ಅಂತ ಇದು ಯಾರ್ದು ಸಾಂಖ್ಯನ ಅಭಿಪ್ರಾಯ. ಇದು ಅವನು ಮೋಕ್ಷವನ್ನ ಈ ರೀತಿ ಅವನು ಹೇಳ್ತಾ ಇದ್ದಾನೆ. ಇಲ್ಲಿ ಅದರ್ಶನ ಅನ್ನುವಂತಹದ್ದೇನದ ತಮಸ್ಸಿನ ಕಾರ್ಯ ಅಂತ. ತಮೋಗುಣ ನಿತ್ಯ ಅದ, ಮತ್ತು ಅದರ್ಶನವು ಕೂಡ ನಿತ್ಯವಾಗಿರ್ಬೇಕು ಅಂತ. ಅದರ್ಶನ ಅಂತಂದ್ರೆ ಇಲ್ಲಿ ತಮಸ್ಸು ಅಂತ ಹೇಳ್ತಾರೆ. ತಮಸ್ಸಿನ ಕಾರ್ಯವೇ ಇಲ್ಲಿ ಅದರ್ಶನ ಅಂತ ಹೇಳಲ್ಪಡ್ತದ. ಅವ ಏನಂತಾನ, ಅದರ್ಶನ ನಿವೃತ್ತಿ ಆಗಿಬಿಟ್ರೆ ಸಂಯೋಗ ಅನ್ನುವಂಥದ್ದು ಅತ್ಯಂತಿಕವಾಗಿ ಇಲ್ದಾಗಿ ಹೋಗ್ಬಿಡ್ತೈತಿ. ಅದರಿಂದ ಅತ್ಯಂತಿಕ ಮೋಕ್ಷ ಆಗಬಹುದಲ್ಲ ಅಂತ ಈ ರೀತಿ ಹೇಳಿದ್ರೆ ಅವಾಗ ಆಚಾರ್ಯ ಹೇಳ್ತಾರೆ, ನೋಡಪ್ಪ ಅದು ನೀ ಹೇಳೋದು ಸರಿಯಲ್ಲ ಅಂತ. ಯಾಕೆ ಅಂತಂದ್ರೆ ಅದನ್ನ ಭಾಷ್ಯದಲ್ಲಿ ಹೇಳ್ತಾ ಇದ್ದಾರೆ. ಅದರ್ಶನಸ್ಯ ತಮಸಃ ನಿತ್ಯತ್ವ ಅಭ್ಯುಪಗಮಾತ್. ಇಲ್ಲಿ ಅದರ್ಶನ ರೂಪವಾಗಿರ್ತಕ್ಕಂಥ ತಮಸ್ಸನ್ನುವಂತಹದ್ದು ನೀ ನಿತ್ಯ ಅಂತ ಒಪ್ಕೊಂಡ್ಬಿಟ್ಟಿದಿ. ಗುಣಾನಾಂಚ ಉದ್ಭವ ಅಭಿಭವಯೋಃ ಅನಿಯತತ್ವಾತ್ ಅನಿಯತಃ ಸಂಯೋಗಃ ನಿಮಿತ್ಯೋಪರಮಃ ಇತಿ ವಿಯೋಗಸ್ಯಾಪಿ ಅನಿಯತತ್ವಾತ್ ಸಾಂಖ್ಯಸ್ಯೈವ ಅನಿರ್ಮೋಕ್ಷ ಅಪರಿಹಾರ್ಯ ಸ್ಯಾತ್. ಅದರ್ಶನಸ್ಯ ತಮಸಃ ನಿತ್ಯತ್ವ ಅಭ್ಯುಪಗಮಾತ್. ಇಲ್ಲಿ ವೇದಾಂತಿಗಳು ಆ ಸಾಂಖ್ಯನನ್ನ ಕುರಿತು ಇಲ್ಲಿ ತಮ್ಮ ಅಭಿಪ್ರಾಯವನ್ನ ಇಲ್ಲಿ ಅವರು ತಿಳಿಸ್ತಾ ಇದ್ದಾರೆ. ಇಲ್ಲಿ ಯಾಕಂದ್ರೆ ಇಲ್ಲಿ ವೇದಾಂತಿಗಳ ಅಭಿಪ್ರಾಯ ಏನದ ಅಂತಂದ್ರೆ ಈ ಅದರ್ಶನ ಅನ್ನುವಂತಹದ್ದು ಏನದಲ್ಲ, ಅದು ಒಂದು ತಮಸ್ಸು ಅಂತದು. ಅದರ್ಶನ ಅಂದ್ರೆ ಏನು? ತಮಸ್ಸು ಅಂತ. ಅದು ನಿತ್ಯ ಅಂತ ಹೇಳಿ ನೀವು ಅಂಗೀಕಾರ ಮಾಡ್ತೀರಿ. ಯಾರೇ ಇಲ್ಲಿ ಇವರು ಸಾಂಖ್ಯರು ಆ ತಮಸ್ಸು ಅನ್ನುವಂತ ನಿತ್ಯ ಅಂತ ಅವರು ಒಪ್ಕೊಂಡಿದ್ದಾರೆ. ಅವರು ಆ ಗುಣಗಳು ಹೊರ ತೋರ್ಕೊಳ್ತಾ ಇದ್ದಾವ. ಒಮ್ಮೆ ಹೊರಗೆ ತೋರ್ತಾವು, ಒಮ್ಮೆ ಮರೆ ಆಗ್ತಾವ. ಇವು ಅನಿಯಮಿತವಾಗಿರುವುದರಿಂದ ಅಂತ. ಇದು ನಿಯಮಪೂರ್ವಕ ಆಗಂಗಿಲ್ಲ. ಇಲ್ಲಿ ಅದರ್ಶನು ತಮಸ್ಸಿನ ಕಾರ್ಯ ಅಂತೇಳಿ ಹೇಳಿದ್ರಲ್ರಿ ಇಲ್ಲಿ. ಯಾಕಂದ್ರೆ ಇಲ್ಲಿ ಗುಣಗಳು ಏನದಾವು ಅಂತಂದ್ರೆ ಒಂದೊಂದೊಂದು ಮುಚ್ಚಿ ಹಾಕಿ ಅವು ಒಮ್ಮೆ ಎದ್ದುಕೊಳ್ಳುವುದು, ಒಮ್ಮೆ ಮರಿ ಹಾಕುವುದು, ಇವ್ ಹೀಗ್ ಮಾಡ್ತಾವಂತ ಹೇಳಿ ಸಾಂಖ್ಯರು ಅವರು ಒಪ್ಕೊಂಡಿದಾರ. ಅವರು ಇಲ್ಲಿ ಹೊರ ತೋರಿಕೊಳ್ಳುವಂತಹದ್ದು ಮರಿ ಆಗತಕ್ಕಂತಹದ್ದು ಇದು ಅನಿಯಮಿತವಾಗಿರುವುದರಿಂದ ಅಂತ ಹೇಳಿದ್ರು. ಇದು ಅಲ್ಲಿ ಒಂದು ನಿಯಮಿತವಾಗಿ ಇಲ್ಲ, ಅದು ಅನಿಯಮಿತವಾಗಿರುವುದರಿಂದ ಆ ಸಂಯೋಗದ ಒಂದು ನಿಮಿತ್ತವಾಗಿ ನಾಶವೂ ಕೂಡ ಅದು ಅನಿಯಮಿತವಾಗಿ ಆಗಿಬಿಡ್ತೈತೆ ಅಂತದು. ಅಲ್ಲಿ ಸಂಯೋಗದ ಒಂದು ನಿಮಿತ್ತ ಅನ್ನುವಂತಹದ್ದು ಯಾವಾಗ ನಾಶ ಆಯಿತು ಅಂತಂದ್ರೆ
ಹ್ಮ್ ಆ ಅನಿಯಮಿತವಾಗಿರ್ತಕ್ಕಂಥ ತಪ್ತಿಗಳ ವಿಯೋಗ ಅನ್ನುವಂಥದ್ದು ಹ್ಮ್ ಅದು ಅನಿಯಮಿತವಾಗಿ ಸಾಂಖ್ಯನಿಗೆ ಹ್ಮ್ ಅಲ್ಲಿ ಅನಿರ್ಮೋಕ್ಷ ಅಂದ್ರೆ ಏನು ಮೋಕ್ಷ ಆಗದೇ ಇರತಕ್ಕಂಥ ಹ್ಮ್ ಪರಿಸ್ಥಿತಿ ಬಂದು ಒದಗುತ್ತದ. ಹ್ಮ್ ಅದನ್ನಂತೂ ಪರಿಹಾರ ಮಾಡಕ್ ನಿನ್ನಿಂದ ಸಾಧ್ಯನೇ ಇಲ್ಲ ಅಂತಾರೆ. ಹ್ಮ್ ನೀ ಹೇಳೋ ಪ್ರಕಾರ ಇಲ್ಲಿ ಅದರ್ಶನ ಅನ್ನುವಂತ ಯಾವ ತಮಸ್ಸು ನಿತ್ಯ ಅಂತ ನೀ ಹೇಳಿದ್ರಿಂದ ಹ್ಮ್ ಗುಣಗಳು ಹೊರತೋಳ್ತಾವು ಮತ್ತು ಮರಿ ಆಗ್ತಾವು. ಹ್ಮ್ ಇದು ಅನಿಯಮಿತವಾಗಿ ನಡೆದದು ಇದು. ಹೌದು ಇದರಿಂದ ಅಲ್ಲಿ ಸಂಯೋಗದ ನಿಮಿತ್ತಿ ಅನ್ನುವಂತಹದ್ದು ಅದರ ನಾಶ ಅನ್ನುವಂತಹದ್ದು ಅದು ಕೂಡ ಅನಿಯತವೇ ಅಂತ. ಹ್ಮ್ ಅದು ಅನಿಯಮಿತ ಆಗಿರೋದ್ರಿಂದ ಅಲ್ಲಿ ತಪ್ತಿ ಅಂದ್ರೆ ದುಃಖ ಅನ್ನುವಂತಹದ್ದು ಹ್ಮ್ ಅದು ವಿಯೋಗ ಆಗುವುದು, ಅದು ಹೊರಟು ಹೋಗುವುದು. ಹ್ಮ್ ಅದು ಅನಿಯತವಾಗಿ ಸಾಂಖ್ಯನಿಗೆ ಏನಾಗ್ತಿತ್ತದು ಹ್ಮ್ ಒಂದು ಅನಿರ್ಮೋಕ್ಷ ಪ್ರಸಂಗ ಅಂತ. ಹ್ಮ್ ಅನಿರ್ಮೋಕ್ಷ ಅಂತಂದ್ರೆ ಮೋಕ್ಷ ಆಗದೇ ಇರತಕ್ಕಂತಹದ್ದು. ಹ್ಮ್ ಇದನ್ನ ಪರಿಹರಿಸಲಿಕ್ಕೆ ನಿನ್ನಿಂದಲೂ ಕೂಡ ಹ್ಮ್ ಸಾಧ್ಯ ಇಲ್ಲ ಅಂತ ಹ್ಮ್ ಇಲ್ಲಿ ಅವನ ಮತದಲ್ಲಿ ಅವರು ಒಂದು ದೋಷವನ್ನ ಹ್ಮ್ ತೋರಿಸಿಕೊಟ್ರು. ಇವಾಗ ಮತ್ತೆ ಮುಂದೆ ಭಾಷ್ಯದಲ್ಲಿ ಹೇಳ್ತಾರೆ ಇದ್ದಾರೆ. ಹ್ಮ್ ನಮ್ಮ ಮತದಲ್ಲಿ ಔಪನಿಷದಸ್ಯತು ಆತ್ಮ ಏಕತ್ವ ಅಭ್ಯುಪಗಮಾತ್. ನಮ್ಮ ಮತದಲ್ಲಿ ಆತ್ಮ ಒಂದೇ ಅಂತ ನಾವು ಒಪ್ಕೊಂಡ್ಬಿಟ್ಟೇವಿ. ಹ್ಮ್ ಏಕಸ್ಯ ಚ ವಿಷಯೀ ಭಾವ ಅನುಪಪತ್ತೇ. ಒಂದೇ ವಸ್ತುವಿನಲ್ಲಿ ವಿಷಯೀ ಭಾವ ಅನ್ನುವಂಥದ್ದು ಹೊಂದಂಗಿಲ್ಲ. ಹ್ಮ್ ಆತ್ಮ ಒಂದೇ ಆಗಿರುವುದರಿಂದ ಅಲ್ಲಿ ವಿಷಯ ಮತ್ತು ವಿಷಯಿ ಅನ್ನುವಂತಹದ್ದು ಈ ಭಾವ ಉಂಟಾಗ್ತದೇನು ಅಂತಂದ್ರೆ ಇಲ್ಲ. ಎರಡಿದ್ದಲ್ಲಿ ವಿಷಯೀ ಭಾವ ಹೇಳಬಹುದು. ಒಂದು ವಿಷಯ ಇನ್ನೊಂದು ವಿಷಯ ಅಂತ ಹೇಳಬಹುದು. ಆದ್ರೆ ಆತ್ಮ ಒಬ್ಬನೇ ಆಗಿರುವುದರಿಂದ ಅವನಲ್ಲಿ ವಿಷಯ ಮತ್ತು ವಿಷಯೀ ಭಾವನ ಒಬ್ಬನಲ್ಲಿಯೇ ಹೇಳಲಿಕ್ಕೆ ಬರೋದಿಲ್ಲ ಅಂತ. ವಿಕಾರ ಭೇದಸ್ಯ ಚ ವಾಚಾರಂಭಣ ಮಾತ್ರತ್ವ ಶ್ರವಣಾತ್. ಮತ್ತ ಇಲ್ಲಿ ವಿಕಾರ ರೂಪವಾಗಿರ್ತಕ್ಕಂಥ ಈ ಕಾರ್ಯ ಜಗತ್ತದಲ್ಲ, ಇದು ಕೇವಲ ವಾಣಿ ಮಾತ್ರ ಐತಿ ಅಂತಿದು. ಯಾಕೆ ಇದು ಸತ್ಯ ಅಲ್ಲ. ಕಾರ್ಯರೂಪವಾಗಿರ್ತಕ್ಕಂಥ ಜಗತ್ತು ಇದು ಕೇವಲ ವಾಚಾರಂಭಣ ಮಾತ್ರತ್ವ ಶ್ರವಣಾತ್. ಶ್ರುತಿ ಏನ್ ಹೇಳ್ತದ, ಇದು ವಾಚಾರಂಭಣ ಅಂದ್ರೇನು, ವಾಣಿಯೊಳಗ ಮಾತ್ರ ಅದು ಇದು ಸತ್ಯವಾದದ್ದಲ್ಲ ಅಂತ. ಅನಿರ್ಮೋಕ್ಷಾಶಂಕ ಸ್ವಪ್ನೇಪಿ ನೋಪಜಾಯತೆ. ಆದ್ರಿಂದ ಇಲ್ಲಿ ಮೋಕ್ಷ ಅನ್ನುವಂತಹದ್ದಾಗುವುದಿಲ್ಲ ಅನ್ನುವಂತ ಈ ಒಂದು ಸಂಶಯ ಅನ್ನುವಂಥದ್ದು ನಿನಗೆ ಸ್ವಪ್ನದಲ್ಲಿಯೂ ಕೂಡ ಬರಂಗಿಲ್ಲ ಅಂತ. ಕನಸಿನಲ್ಲಿಯೂ ಕೂಡ ಇಲ್ಲಿ ಮೋಕ್ಷ ಉಂಟಾಗುವುದಿಲ್ಲ ಅನ್ನುವಂತ ಪ್ರಶ್ನೆ, ಈ ಆಶಂಕೆ ನಿನಗ ಸ್ವಪ್ನದಲ್ಲಿ ಕೂಡ ಬರುವುದಿಲ್ಲ. ವ್ಯವಹಾರೇತು ಯತ್ರ ಯಥಾ ದೃಷ್ಟ ತಪ್ಯತಾಪಕ ಭಾವ ತತ್ರ ತಥೈವ ಸಹ ಇತಿ ನ ಚೋದಯಿತವ್ಯ ಪರಿಹರ್ತವ್ಯೋ ವಾ ಭವತಿ. ಮತ್ತೆ ಇಲ್ಲಿ ಆಚಾರ್ಯ ಏನ್ ಹೇಳಿದ್ರು ಅಂತಂದ್ರೆ, ನೋಡಪ್ಪ ಇಲ್ಲಿ ವ್ಯವಹಾರದಲ್ಲಿ ಈ ತಪ್ಯತಾಪಕ ಭಾವ ಅನ್ನುವಂತಹದ್ದು ನಮಗೆ ಎಲ್ಲಿ ಹೆಂಗ್ ಕಂಡೈತೋ ಅಲ್ಲಿ ಅದನ್ನ ಹಾಗೇ ನಾವು ಒಪ್ಪೇವಂತ. ವ್ಯವಹಾರದೊಳಗ ತಪ್ಯತಾಪಕ ಭಾವ ನಮ್ಗೆ ಇಲ್ಲಿ ವ್ಯವಹಾರದಲ್ಲಿ ಕಾಣ್ತಾ ಇದೆ. ಅಲ್ಲಿ ಹೆಂಗ್ ಕಂಡೈತೋ ಅದನ್ನ ನಾವು ಹಾಗೆ ಒಪ್ಕೊಂಡ್ ಬಿಟ್ಟಿದೀವಿ. ಅದನ್ನ ನೀನು ಆಕ್ಷೇಪ ಮಾಡತಕ್ಕದ್ದಲ್ಲ ಅಂತ. ಅದನ್ನು ಪರಿಹರಿಸಿಕೊಳ್ತಕ್ಕದ್ದು ಅಲ್ಲ, ಮತ್ತದನ್ನ ಆಕ್ಷೇಪ ಮಾಡ್ತಕ್ಕಂಥದ್ದು ಕೂಡ ಅಲ್ಲ ಅಂತ ಹೇಳಿ ಇಲ್ಲಿ ಇಷ್ಟು ವಿಷಯ. ಇದು ಯಾರ್ದು ಅಂತಂದ್ರೆ ಸಾಂಖ್ಯನ ಒಂದು ಪ್ರಶ್ನೆಗಳಿಗೆ ಅವನ ಆಕ್ಷೇಪಕ್ಕೆ ಇಲ್ಲಿವರೆಗೆ ಉತ್ತರ ಹೇಳ್ಕೊಂಡು ಬಂದ್ರು. ಸಾಂಖ್ಯ ಮತವನ್ನ ಖಂಡನ ಮಾಡಿದ್ರಿ, ಈಗ ನಿರಾಕರಣೆ ಮಾಡಿಬಿಟ್ರಿ. ಇವಾಗ ಅವನ ಮತದಲ್ಲಿ ಇರ್ತಕ್ಕಂಥ ಏನು ದೋಷಗಳದಾವು ಅನ್ನೋದ್ರ ಬಗ್ಗೆ ಇಷ್ಟೆಲ್ಲ ಹೇಳಿ ಇಲ್ಲಿ ನಮ್ಮದೇ ಅಂದ್ರೆ ವೇದಾಂತ ಮತವೇ ಇದು ದೋಷರಹಿತವಾಗಿರ್ತಕ್ಕಂಥದ್ದು. ಯಾಕೆ ನಮಗೆ ದೋಷವನ್ನ ಹೇಳಿದ್ದವನು ಸಾಂಖ್ಯ. ನೀವು ಅದ್ವೈತ ಮತದಲ್ಲಿಯೂ ಕೂಡ ಈ ಜಗತ್ ಕಾರಣವಾದದ ಬಗ್ಗೆ ನಾವು ಬ್ರಹ್ಮವೇ ಜಗತ್ ಕಾರಣ ಅಂತ ಹೇಳಿದ್ದೇವಲ್ಲ, ಅದಕ್ಕೆ ಅವನು ಒಪ್ಪಿದ್ದಿಲ್ಲ. ಇಲ್ಲ, ಪ್ರಧಾನವೇ ಜಗತ್ತಿಗೆ ಕಾರಣ, ಅದು ಸ್ವತಂತ್ರ ಅದ ಅಂಥೇಳಿ ಏನೆಲ್ಲ ಹೇಳ್ಕೊಂಡ್ ಬಂದಿದ್ನಲ್ರಿ, ಅದನ್ನೆಲ್ಲ ನಿರಾಕರಣೆ ಮಾಡಿಕೊಂಡು ಬಂದು ಈಗ ಇನ್ನು ಮುಂದೆ ಏನ್ ಹೇಳ್ತಾ ಇದ್ದಾರ ಅಂತಂದ್ರ ಮಹದ್ದೀರ್ಘಾಧಿಕರಣ ಅಂತ. ಇಲ್ಲಿ ನ್ಯಾಯ ವೈಶೇಷಿಕರು ನೈಯಾಯಿಕರ ಮತದ ಬಗ್ಗೆ ಪ್ರಸ್ತಾಪ ಮಾಡಿ ಅವ್ರ ಅಭಿಪ್ರಾಯ ಏನು, ಅವರು ಈ ಜಗತ್ತಿಗೆ ಏನು ಕಾರಣ ಅಂತ ಹೇಳ್ತಾರ, ನಮ್ಮ ಮತಕ್ಕೂ ಅವ್ರ ಮತಕ್ಕೆ ಇರ್ತಕ್ಕಂಥ ವೈಲಕ್ಷಣ್ಯ ಏನು,
ಮೊದಲು ಅವ್ರ ಮತವನ್ನು ಹೇಳಿ ಆಮೇಲೆ ಅವ್ರ ಮತವನ್ನು ಖಂಡನ ಮಾಡ್ತಾರೆ. ಹ್ಮ್ ನೈಯಾಯಿಕ ಮತವನ್ನು ಕೂಡ ಹ್ಮ್ ನಿರಾಕರಣೆ ಮಾಡ್ತಾ ಇದ್ದಾರೆ. ಹ್ಮ್ ಅದನ್ನ ಮಹದ್ದೀರ್ಘಾಧಿಕರಣ ಅಂತ ಹೇಳಿ ಹ್ಮ್ ಆ ವೈಶೇಷಿಕರ ಒಂದು ಕಾರ್ಯಕಾರಣ ಒಂದು ಪ್ರಕ್ರಿಯೆಯಲ್ಲಿ ಅಲ್ಲಿ ಏನು ದೋಷ ಅದ ಹ್ಮ್ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಹ್ಮ್ ಪ್ರಧಾನ ಕಾರಣವಾದೋ ನಿರಾಕೃತ. ಇಲ್ಲಿವರೆಗೆ ನಾವು ಪ್ರಧಾನ ಕಾರಣವಾದವನ್ನು ನಿರಾಕರಣೆ ಮಾಡಿದ್ದೀವಿ. ಹ್ಮ್ ಪ್ರಧಾನ ಅಂತಂದ್ರೆ ಪ್ರಧಾನವೇ ಜಗತ್ತಿಗೆ ಕಾರಣ ಅಂತ ಹೇಳೋರು ಸಾಂಖ್ಯರು. ಹ್ಮ್ ಆ ಸಾಂಖ್ಯರ ವಾದ ಅನ್ನುವಂತಹದ್ದು ಹ್ಮ್ ಅವರು ಪ್ರಧಾನವೇ ಕಾರಣ ಅಂತ ಏನು ಹೇಳ್ತಾ ಇದ್ದಾರಲ್ಲ ಹ್ಮ್ ಅವ್ರ ಮತವನ್ನ ನಾವು ನಿರಾಕರಣೆ ಮಾಡಿದ್ದೀವಿ. ಹ್ಮ್ ಪರಮಾಣು ಕಾರಣವಾದ ಇದಾನಿಂ ನಿರಾಕರ್ತವ್ಯ. ಹ್ಮ್ ಈಗ ಪರಮಾಣುಗಳೇ ಈ ಜಗತ್ತಿಗೆ ಕಾರಣ ಅಂತ ಹೇಳಿ ಹ್ಮ್ ಇಲ್ಲಿ ವೈಶೇಷಿಕರು ಹೇಳ್ತಾ ಇದ್ದಾರೆ. ಹ್ಮ್ ಯಾವ ವೈಶೇಷಿಕರು? ಹ್ಮ್ ಪರಮಾಣುಗಳೇ ಜಗತ್ತಿಗೆ ಕಾರಣ ಅಂತ. ಹ್ಮ್ ಚೇತನವಾದ ಬ್ರಹ್ಮ ಕಾರಣ ಅಂತ ಒಪ್ಪಂಗಿಲ್ಲ ಇವರು. ಹ್ಮ್ ಹ್ಮ್ ಪರಮಾಣುಗಳೇ ಕಾರಣ ಅಂತ ಹೇಳಿ ಹೇಳ್ತಾರ. ಹ್ಮ್ ಅವ್ರ ಮತವನ್ನ ಇನ್ನು ಮುಂದೆ ನಾವು ನಿರಾಕರಣೆ ಮಾಡ್ತೀವಿ. ಹ್ಮ್ ಈ ಪ್ರಕರಣದೊಳಗ ಮಹದ್ದೀರ್ಘಾಧಿಕರಣ ಅಂತ ಏನೈತಲ್ಲ 2ನೇ ಪ್ರಕರಣ, ಹ್ಮ್ ಇದ್ರೊಳಗ ಆ ವೈಶೇಷಿಕರು ಒಪ್ಪತಕ್ಕಂತ ಹ್ಮ್ ಪರಮಾಣು ಕಾರಣವಾದ ಅನ್ನುವಂತಹದ್ದೇನದ ಹ್ಮ್ ಅದನ್ನ ನಾವೀಗ ನಿರಾಕರಣೆ ಮಾಡ್ತಕ್ಕದ್ದು, ಈ ನಿರಾಕರಣೆ ಮಾಡ್ಬೇಕಾಗೈತಿ ಅಂತ. ಹ್ಮ್ ತತ್ರ ಆದೌ ತಾವತ್ ಹ್ಮ್ ಯೋ ಅಣುವಾದಿನ ಹ್ಮ್ ಬ್ರಹ್ಮವಾದಿನಿ ದೋಷ ಉತ್ಪ್ರೇಕ್ಷತೆ. ಹ್ಮ್ ತತ್ರ ಆದೌ ಅಂತಂದ್ರೇನು? ಹ್ಮ್ ಆರಂಭದಲ್ಲಿ ಅಂತ. ಹ್ಮ್ ಇಲ್ಲಿ ಮೊದಲು ಅಣುವಾದಿ ಏನ್ ಮಾಡ್ತಾನ? ಹ್ಮ್ ಬ್ರಹ್ಮವಾದಿಯಲ್ಲಿ ಯಾವ ದೋಷವನ್ನ ಹ್ಮ್ ಕಲ್ಪಿಸ್ತಾ ಇದ್ದಾನೋ ಹ್ಮ್ ಅದಕ್ಕೆ ನಾವು ಸಮಾಧಾನವನ್ನ ಹೇಳ್ಬೇಕಲ್ಲ ಇವಾಗ. ಹೌದು. ಆರಂಭದೊಳಗ ತತ್ರ ಆದೌ ಅಂದ್ರೆ ಪ್ರಾರಂಭದಲ್ಲಿ ಅಂತ. ತಾವತ್ ಹ್ಮ್ ಯೋ ಅಣುವಾದಿನ. ಹ್ಮ್ ಅಣುವಾದಿನ ಅಂತಂದ್ರೇನು? ಅಣುಗಳೇ ಈ ಜಗತ್ತಿಗೆ ಕಾರಣ ಅಂತ ಹೇಳಿ ಹೇಳ್ತಕ್ಕಂತ ಹ್ಮ್ ಯಾವ ವಾದಿಗಳದಾರಲ್ರಿ, ವೈಶೇಷಿಕರ ವಾದ ಅನ್ನುವಂಥದ್ದು ಐತಲ್ಲ, ಹ್ಮ್ ಅವರು ಬ್ರಹ್ಮವಾದಿನ ದೋಷ ಉತ್ಪ್ರೇಕ್ಷತೆ. ಹ್ಮ್ ಈ ಬ್ರಹ್ಮವೇ ಜಗತ್ತಿಗೆ ಕಾರಣ ಅಂತ ಹೇಳ್ತಕ್ಕಂತ ಸಿದ್ಧಾಂತಿಗಳ ಮೇಲೆ ಹ್ಮ್ ಅವರು ಅನೇಕ ದೋಷಗಳನ್ನ ನಮಗ ತೋರಿಸ್ಕೊಡ್ತಾರೆ. ಹ್ಮ್ ಇಲ್ಲಿ ಬ್ರಹ್ಮವೇ ಜಗತ್ತಿಗೆ ಕಾರಣ ಅಂತಂದಾಗ ಏನು ದೋಷಗಳು ಬರ್ತಾವು ಅನ್ನೋದ್ರ ಬಗ್ಗೆ ಈ ಅಣುವಾದಿಗಳು ಆಕ್ಷೇಪವನ್ನು ಮಾಡ್ತಾರಂತ. ಹ್ಮ್ ದೋಷ ಉತ್ಪ್ರೇಕ್ಷತೆ ಅಂತಂದ್ರೆ ಏನು? ಹ್ಮ್ ದೋಷಗಳನ್ನ ನಮಗ ಹ್ಮ್ ತೋರಿಸ್ಕೊಡ್ತಾರಂತ. ಅವರು ಹ್ಮ್ ದೋಷವನ್ನ ಕಲ್ಪಿಸ್ತಾ ಇದ್ದಾರಂತ. ಹ್ಮ್ ಈ ಬ್ರಹ್ಮ ಜಗತ್ತಿಗೆ ಬ್ರಹ್ಮವೇ ಕಾರಣ ಅಂತಂದಾಗ ಹ್ಮ್ ಅಲ್ಲಿ ಏನು ದೋಷ ಆಗ್ತದ ಅನ್ನೋದ್ರ ಬಗ್ಗೆ ಹ್ಮ್ ಮೊದಲು ಅಣುವಾದಿಯಾಗಿರ್ತಕ್ಕಂಥವನು ಹ್ಮ್ ಇಲ್ಲಿ ವೇದಾಂತಿಯನ್ನ ಕುರಿತು ದೋಷವನ್ನ ಕಲ್ಪಿಸ್ತಾ ಇದ್ದಾನ. ಹ್ಮ್ ಮತ್ತ ಅದಕ್ಕೆ ಪ್ರತಿ ಸಮಾಧಾನ ಹೇಳ್ಬೇಕಲ್ರಿ ಅವ. ಹೌದು. ಹಾ, ಸ ಪ್ರತಿ ಸಮಾಧೀಯತೆ. ಸ ಅಂತಂದ್ರೆ ಅವನನ್ನ ಕುರಿತು ಇಲ್ಲಿ ಹ್ಮ್ ಸಮಾಧಾನ ನೀಡ್ಬೇಕು. ಅವನ ಪ್ರಶ್ನೆಗೆ, ಅವನ ಆಶಂಕೆಗಳಿಗೆ ಪ್ರಶ್ನೆ ಕೂಡ ಉತ್ತರ ಕೊಡ್ಬೇಕಲ್ರಿ ನಾವಿಲ್ಲಿ. ಹೌದು. ತತ್ರ ಅಯಂ ವೈಶೇಷಿಕಾಣಾಂ ಅಭ್ಯುಪಗಮಃ. ಹ್ಮ್ ಇದು ವೈಶೇಷಿಕರ ಒಂದು ಅಭಿಪ್ರಾಯ ಅಂತ. ಹ್ಮ್ ಇಲ್ಲಿ ವೈಶೇಷಿಕರ ಅಭಿಪ್ರಾಯ ಏನದ, ಅವ್ರು ಏನಂತ ಒಪ್ಕೊಂಡಿದ್ದಾರೆ ಹ್ಮ್ ಅನ್ನೋದ್ರ ಬಗ್ಗೆ ಈಗ ಪ್ರಾರಂಭ ಮಾಡ್ತಾ ಇದ್ದಾರೆ ಅವರು. ಹ್ಮ್ ಹತ್ರ ಅಯಂ ವೈಶೇಷಿಕಾಣಾಂ ಅಯಂ ಅಂದ್ರೆ ಇಲ್ಲಿ ಮುಂದೆ ಹೇಳ್ತಕ್ಕಂಥದ್ದು ಅಂತ. ಹ್ಮ್ ವೈಶೇಷಿಕಾಣಾಂ ಹ್ಮ್ ಅಂದ್ರೆ ಇಲ್ಲಿ ನೈಯಾಯಿಕರು. ಹ್ಮ್ ಆ ವೈಶೇಷಿಕರ ಒಂದು ಅಭಿಪ್ರಾಯ ಅಭ್ಯುಪಗಮಃ. ಹ್ಮ್ ಅವರು ಏನನ್ನ ಒಪ್ಕೊಂಡಿದ್ದಾರೆ, ಅವ್ರ ಅಭಿಪ್ರಾಯ ಏನು, ಹ್ಮ್ ಅವ್ರ ಮತದ ಸಿದ್ಧಾಂತ ಏನು ಹ್ಮ್ ಅನ್ನೋದ್ರ ಬಗ್ಗೆ ಈಗ ಮುಂದೆ ಹೇಳ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಹ್ಮ್ ಕಾರಣ ದ್ರವ್ಯ ಸಮವಾಯಿನೋ ಗುಣಾಃ ಕಾರ್ಯದ್ರವ್ಯೇ ಸಮಾನ ಜಾತೀಯಂ ಗುಣಾಂತರಂ ಆರಭಂತೆ. ಹ್ಮ್ ಇಲ್ಲಿ ವೈಶೇಷಿಕರು ಹೇಳುವಂತ ಅವರ ಮತದ ಒಂದು ಅಭಿಪ್ರಾಯ ಏನದ ಅಂತಂದ್ರೆ ಹ್ಮ್ ಕಾರಣ ದ್ರವ್ಯ ಸಮವಾಯಿನೋ. ಹ್ಮ್ ಇಲ್ಲಿ ಕಾರಣ ದ್ರವ್ಯದಲ್ಲಿ ಅಂತ, ಈ ಜಗತ್ತಿಗೆ ಕಾರಣ ಅನ್ನುವಂತಹದ್ದೊಂದು ಬೇಕಲ್ರಿ. ಹೌದು. ಆ ಕಾರಣ ದ್ರವ್ಯದಲ್ಲಿ ಸಮವಾಯಿ ಅಂತ. ಹ್ಮ್ ಸಮವಾಯಿನೋ ಗುಣಾಹ. ಹ್ಮ್ ಸಮವಾಯಿ ಅಂದರೆ ಅವು ಸಮವಾಯ ಸಂಬಂಧ ಉಳ್ಳವುಗಳು ಅಂತ. ಹ್ಮ್ ಈ ಸಮವಾಯ ಅನ್ನುವಂಥದ್ದು ನಿತ್ಯ ಸಂಬಂಧ ಅಂತ ಹೇಳ್ತಾರೆ ಅವರು. ಹ್ಮ್ ಸಮವಾಯ ಸಂಬಂಧ ಹ್ಮ್ ಅದು ನಿತ್ಯ ಸಂಬಂಧದಿಂದ ಸಂಬಂಧವಾಗಿರ್ತಕ್ಕಂಥದ್ದು ಅಂತ. ಹ್ಮ್ ಸಂಯೋಗ ಅಂತಂದ್ರೆ ಬೇರೆ ಬೇರೆ.
ಹೌದು. ಈಗ ಹಸ್ತ ಮಸ್ತಕ ಸಂಯೋಗ ಅಂತಾರ. ಹ್ಮ್. ಈಗ ನಮ್ಮ ಹಸ್ತವನ್ನ ಒಬ್ಬರ ತಲೆ ಮೇಲೆ ಇಟ್ಟೀವಿ ಅಂತಂದ್ರೆ ಹ್ಮ್. ಆ ಮಸ್ತಕಕ್ಕೂ ಮತ್ತು ಹಸ್ತಕ್ಕೂ ಹ್ಮ್. ಸಂಯೋಗ ಐತಿಲ್ರಿ ಅದು. ಹ್ಮ್. ಅದ ಹಂಗೆ ಇರ್ತೈತೆ ಮತ್ತೆ ತಕೊಂಡ್ಬಿಡ್ತೀವಿಲ್ರಿ ಅದು. ಹೌದು. ಅವಾಗ ಸಂಯೋಗ ಹೋಯ್ತು. ಹ್ಮ್. ಈ ಒಂದು ಗ್ರಂಥ ಅದು. ಹ್ಮ್. ಗ್ರಂಥದ ಮೇಲೆ ನಾವು ಕೈ ಇಟ್ಟಾಗ ಏನಾಯ್ತ್ರಿ ಅದು ಹ್ಮ್. ಆ ಪುಸ್ತಕಕ್ಕೂ ಮತ್ತು ಅಂದ್ರೆ ಆ ಗ್ರಂಥಕ್ಕೂ ಮತ್ತು ಕೈಗೂ ಸಂಯೋಗ ಆಯ್ತು ಇವಾಗ. ಹ್ಮ್. ಅಂದ್ರೆ ಇದು ನಿತ್ಯ ಸಂಬಂಧ ಅಲ್ಲ. ಹ್ಮ್. ಆದ್ರೆ ಇದು ಸಮವಾಯ ಸಂಬಂಧ ಅನ್ನುವಂಥದ್ದು ಏನದ ಅದು ನಿತ್ಯ ಸಂಬಂಧ ಅದ ಅಂತ. ಹ್ಮ್. ಅದನ್ನ ಬೇರ್ಪಡಿಸ್ಲಿಕ್ಕೆ ಬರಂಗೇ ಇಲ್ಲ ಅಂತ. ಹ್ಮ್. ಅದಕ್ಕಂದ್ರ ಅವರು ಕಾರಣ ದ್ರವ್ಯದಲ್ಲಿ ಇಲ್ಲಿ ಸಮವಾಯಿಗಳಾಗಿರ್ತಕ್ಕಂಥ ಗುಣಗಳೇನದಾವು ಆ ದ್ರವ್ಯದಲ್ಲಿ ಹ್ಮ್. ಅವು ಸಮಾನವಾಗಿರ್ತಕ್ಕಂಥ ಜಾತಿಯ ಮತ್ತೊಂದು ಗುಣವನ್ನ ಆರಂಭಿಸ್ತಾ ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಹ್ಮ್. ಅಂದ್ರೆ ಸಾಂಖ್ಯರು ಕಾರಣವೇ ಕಾರ್ಯವಾಗಿ ಪರಿಣಮಿಸ್ತದ ಅಂತ ಅವ್ರು ಹೇಳ್ತಾರ. ಸಾಂಖ್ಯರು ಹ್ಮ್. ಕಾರ್ಯವೇ ಇಲ್ಲಿ ಕಾರಣ ಅಂದ್ರೆ ಯಾವುದು ಪ್ರಧಾನ, ಹ್ಮ್. ಕಾರ್ಯ ಅಂದ್ರೆ ಯಾವುದು ಜಗತ್ತು. ಹ್ಮ್. ಅಂದ್ರೆ ಕಾರಣವಾಗಿರ್ತಕ್ಕಂಥ ಪ್ರಧಾನವೇ ಹ್ಮ್. ಜಗತ್ತಾಗಿ ಪರಿಣಾಮ ಆಗ್ತದ ಅಂತ ಹ್ಮ್. ಇದು ಸಾಂಖ್ಯರ ಅಭಿಪ್ರಾಯ. ಹ್ಮ್. ಆದ್ರೆ ವೈಶೇಷಿಕರು ಏನ್ ಹೇಳ್ತಾ ಇದ್ದಾರ ಅಂತಂದ್ರ ಹ್ಮ್. ಅನೇಕ ಕಾರಣಗಳು ಸೇರಿ ಹ್ಮ್. ಒಂದು ಕಾರ್ಯ ಅನ್ನುವಂತಹದ್ದು ಉಂಟಾಗ್ತದ ಅಂತ. ಹ್ಮ್. ಇದಕ್ಕೊಂದ ಕಾರಣ ಇಲ್ಲ, ಹ್ಮ್. ಅನೇಕ ಕಾರಣಗಳು ಕೂಡಿಕೊಂಡು ಹ್ಮ್. ಒಂದು ಕಾರ್ಯ ಅನ್ನುವಂಥದ್ದನ್ನ ಉಂಟು ಮಾಡ್ತಾ ಇದ್ದಾವೆ ಅಂತ ಹೇಳಿ ಹ್ಮ್. ಇದು ವೈಶೇಷಿಕರ ವಾದ. ಹ್ಮ್. ಇದಕ್ಕ ಆರಂಭವಾದಂತನೂ ಕೂಡ ಕರೀತಾರ. ಹ್ಮ್. ಆರಂಭವಾದಂದ್ರು ಒಂದೇ, ವೈಶೇಷಿಕರ ವಾದ ಅಂದ್ರೂ ಒಂದೇ. ಹ್ಮ್. ನೈಯಾಯಿಕರು ಅಂತನೂ ಕೂಡ ಹೇಳ್ತಾರೆ. ಹ್ಮ್. ಈ ರೀತಿಯಾಗಿ ಅವರ ವಾದ ಅನ್ನುವಂತಹದ್ದಲ್ಲಿ ಹ್ಮ್. ಅಂದ್ರೆ ಕಾರಣ ದ್ರವ್ಯದಲ್ಲಿ ಹ್ಮ್. ಸಮವಾಯಿಗಳಾಗಿರ್ತಕ್ಕಂಥ, ಸಮವಾಯ ಅಂದ್ರೆ ಏನು, ಸಮವಾಯ ಸಂಬಂಧದಿಂದ ಇರ್ತಕ್ಕಂಥ ನಿತ್ಯ ಸಂಬಂಧವಾಗಿರ್ತಕ್ಕಂಥವುಗಳು ಅಂತ. ಹ್ಮ್. ಆ ಗುಣಗಳು ಏನಾಗ್ತಾವ ಕಾರ್ಯದ್ರವ್ಯದಲ್ಲಿ ಹ್ಮ್. ಸಮಾನ ಜಾತಿಯ ಮತ್ತೊಂದು ಗುಣವನ್ನ ಅವು ಆರಂಭ ಮಾಡ್ತಾ ಇದ್ದಾವೆ ಅಂತ. ಹ್ಮ್. ಸಮಾನವಾಗಿರ್ತಕ್ಕಂಥ ಜಾತಿಯ ಹ್ಮ್. ಅಲ್ಲಿ ಗುಣವನ್ನ ಅವು ಆರಂಭ ಮಾಡ್ತಾ ಇದ್ದಾವೆ ಹ್ಮ್. ಅಂಥೇಳಿ ಇಲ್ಲಿ ಅವ್ರು ಹೇಳಿದ್ರೆ ಕಾರಣ ದ್ರವ್ಯ ಸಮವಾಯಿನೋ ಗುಣಾಹ ಹ್ಮ್. ಕಾರ್ಯದ್ರವ್ಯವೇ ಸಮಾನ ಜಾತಿ ಗುಣಾಂತರಂ ಆರವಂತೆ. ಅಲ್ಲಿ ಕಾರ್ಯದ್ರವ್ಯದಲ್ಲಿ ಕೂಡ ಆ ಕಾರಣದಲ್ಲಿರ್ತಕ್ಕಂಥ ಒಂದು ಸಮವಾಯ ಗುಣಗಳೇನದಾವಲ್ರಿ ಹ್ಮ್. ಅವು ಸಮಾನ ಜಾತಿ ಅಂತ ಹೇಳ್ತಾರ. ಹ್ಮ್. ಅಲ್ಲಿ ಭಿನ್ನ ಜಾತಿ ಅಲ್ಲ, ಸಮಾನ ಜಾತಿಯ ಅಲ್ಲಿ ಗುಣಗಳೇನದಾವು ಅಂತಂದ್ರೆ ಹ್ಮ್. ಅಲ್ಲಿ ಸಮಾನ ಜಾತಿಯ ಗುಣಾಂತರಂ ಆರಭಂತೆ ಹ್ಮ್. ಅಂದ್ರೆ ಮತ್ತೊಂದು ಗುಣವನ್ನ ಅವು ಆರಂಭಿಸ್ತಾ ಇದ್ದಾವೆ ಅಂತ. ಹ್ಮ್. ಸಮಾನ ಜಾತೀಯವಾಗಿರ್ತಕ್ಕಂಥ ಮತ್ತೊಂದು ಗುಣವನ್ನ ಹ್ಮ್. ಅವು ಆರಂಭಿಸ್ತಾ ಇದ್ದಾವೆ ಅಂತ ಹ್ಮ್. ಅಲ್ಲಿ ಹೇಳಿದರು. ಶುಕ್ಲೇಭ್ಯಸ್ತುಂತು ಬೇಭ್ಯ ಶುಕ್ಲಸ್ಯ ಪಟಸ್ಯ ಪ್ರಸವ ದರ್ಶನಾತ್. ಹ್ಮ್. ಇವಾಗ ಒಂದು ಉದಾಹರಣೆ ಕೊಡ್ತಾರ. ಹ್ಮ್. ಶುಕ್ಲ ಅಂದ್ರೆ ಬಿಳಿ ಬಣ್ಣದ್ದು. ಹ್ಮ್. ಬಿಳಿ ಬಣ್ಣದ್ದೇನಾದ ತಂತುಭ್ಯ ಅಂದ್ರೆ ದಾರಗಳು. ಹ್ಮ್. ಬಿಳಿ ಬಣ್ಣದ ದಾರಗಳಿಂದ ಕೂಡಿಕೊಂಡಿರ್ತಕ್ಕಂಥ ಹ್ಮ್. ಶುಕ್ಲಸ್ಯ ಪಟಸ್ಯ ಪ್ರಸವ ದರ್ಶನಾತ್. ಹ್ಮ್. ಆ ಬಿಳಿ ಬಣ್ಣದ ನೂಲುಗಳಿಂದ ಹ್ಮ್. ಬಿಳಿ ಬಣ್ಣದ ಬಟ್ಟೆ ತಯಾರಾಗ್ತೈತಿಲ್ರಿ ಅಲ್ಲಿ. ಹೌದು. ಅಲ್ಲಿ ಒಬ್ಬ ಬಟ್ಟೆ ನೇಯವ ಏನ್ ಮಾಡ್ತಾನ, ಹ್ಮ್. ಬಿಳಿ ಬಣ್ಣದ ದಾರ ತಗೊಂಡಾನ ಅಂತ ತಿಳ್ಕೊಳ್ರಿ. ಇವಾಗ ಹ್ಮ್. ಹ್ಮ್. ತಗೊಂಡು ಆ ತಂತುಗಳಿಂದ ಅಂದ್ರೆ ನೂಲು ಅದಾವಲ್ರಿ, ಹ್ಮ್. ನೂಲುಗಳಿಂದ ಪಟ ಅಂದ್ರೆ ಬಟ್ಟೆ, ಹ್ಮ್. ಅಲ್ಲಿ ಬಟ್ಟೆ ತಯಾರು ಮಾಡ್ತಾನ. ಹ್ಮ್. ಅಂದ್ರೆ ಬಿಳಿ ನೂಲುಗಳಿಂದ ಏನಾಯ್ತು, ಬಿಳಿ ಬಟ್ಟೆನೆ ಹುಟ್ಟತೈತಿಲ್ರಿ ಅಲ್ಲಿ. ಹೌದು. ಬಿಳಿ ಬಟ್ಟೆನೆ ನೋಡ್ತೇವಲ್ಲಿ. ಹ್ಮ್. ತದ್ವಿಪರ್ಯಯ ಅದರ್ಶನಾಚ. ಹ್ಮ್. ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು ಅಲ್ಲಿ ನಮಗ್ ಕಂಡು ಬರಂಗಿಲ್ಲ ಅಂತ. ಹ್ಮ್. ಅಲ್ಲಿ ಏನಾದ್ರೂ ಕರಿ ಬಟ್ಟೆ ಅಂತ ತಯಾರಾಕತ್ತೇನ್ರಿ ಅದು? ಇಲ್ಲ. ಹ್ಮ್. ಇಲ್ಲ. ಬಿಳಿ ಬಟ್ಟೆಯಿಂದ ಬಿಳಿ ನೂಲಿನಿಂದ ಬಿಳಿ ಬಟ್ಟೆನೇ ಆಗ್ತೈತೆ ಹೊರತು ಅಲ್ಲಿ ಕರಿ ಬಟ್ಟೆ ಆಗುವುದು ನಮಗ ಕಂಡು ಬಂದಿಲ್ಲ ಅಂತ. ತದ್ವಿಪರ್ಯಯ ಅದರ್ಶನಾಚ. ತಸ್ಮಾತ್ ಚೇತನಸ್ಯ ಬ್ರಹ್ಮಣೋ ಜಗತ್ ಕಾರಣತ್ವೇ ಅಭಿಪಗಮ್ಯಮಾನೇ. ಆದ್ರಿಂದ ಇಲ್ಲಿ ಚೇತನವಾಗಿರ್ತಕ್ಕಂಥ ಬ್ರಹ್ಮವೇ ಜಗತ್ತಿಗೆ ಕಾರಣ ಅಂತ ನಾವು ಒಪ್ಕೊಂಡಿದ್ದಾದರೆ ಕಾರ್ಯೇಪಿ ಜಗತ್ತೇ ಚೈತನ್ಯಂ ಸಮವೇಯಾತ್. ಅವಾಗ ಕಾರ್ಯವಾಗಿರ್ತಕ್ಕಂಥ ಜಗತ್ತಿನಲ್ಲಿ ಆ ಚೈತನ್ಯ ಅನ್ನುವಂಥದ್ದು ಸಮವಾಯ ಸಂಬಂಧದಿಂದ ಇರಬೇಕು ಅಂತ ಅವನ ಆಕ್ಷೇಪ.
ನೀವು ಚೇತನವಾದ ಬ್ರಹ್ಮವೇ ಜಗತ್ ಕಾರಣ ಅಂತ ಹೇಳ್ತೀರಿ, ಹ್ಮ್ ಆದರೆ ಅದು ಹೊಂದೋದಿಲ್ಲ. ಯಾಕೆ ಅಂತಂದ್ರೆ ಹ್ಮ್ ಕಾರ್ಯವಾಗಿರ್ತಕ್ಕಂಥ ಜಗತ್ತಿನಲ್ಲಿ ಹ್ಮ್ ಚೈತನ್ಯ ಅನ್ನುವಂಥದ್ದು ಸಮಯ ಸಂಬಂಧ ಇರುವುದು ನಮ್ಗೆ ಎಲ್ಲಿ ಕಂಡದಲ್ಲಿ? ಹ್ಮ್ ಇಲ್ವಲ್ಲ. ಹ್ಮ್ ತದರ್ಶನಾತ್ ನ ಚೇತನಂ ಬ್ರಹ್ಮ ಜಗತ್ ಕಾರಣ ಭವಿತು ಅರ್ಹತಿ. ಹ್ಮ್ ಅದು ನಮಗೆ ಕಾಣದೇ ಇರುವುದರಿಂದ ಇಲ್ಲಿ ಚೇತನವಾಗಿರ್ತಕ್ಕಂಥ ಬ್ರಹ್ಮ ಜಗತ್ ಕಾರಣ ಆಗ್ಲಿಕ್ಕೆ ಇದು ನ ಅರ್ಹತಿ, ಇದು ಯೋಗ್ಯವಾಗಿಲ್ಲ. ಹ್ಮ್ ಇಮಂ ಅಭ್ಯುಪಗಮಂ ತದಿಯೈವ ಪ್ರಕ್ರಿಯೆಯೈವ ವ್ಯಭಿಚರತಿ. ಹ್ಮ್ ಈ ಒಂದು ಪ್ರಕ್ರಿಯೆಯನ್ನ ಯಾವುದು ನೈಯಾಯಿಕರು ಹೇಳ್ತಕ್ಕಂಥ, ಹ್ಮ್ ವೈಶೇಷಿಕರು ಹೇಳ್ತಕ್ಕಂಥ ಇವನು ಪ್ರಕ್ರಿಯೆ ಐತಲ್ರಿದು, ಹೌದು ಹೌದು. ಇವ್ರ ಅಭಿಪ್ರಾಯವನ್ನ ಹ್ಮ್ ಅವ್ರ ಪ್ರಕ್ರಿಯೆದೊಳಗನ ಅದು ತಪ್ಪಂತ ತೋರಿಸ್ಬಿಡ್ತಾರ ಅವ್ರು. ಹ್ಮ್ ನಿನ್ನ ಅಂಗೀಕಾರ ನೋಡಪ್ಪ ಇಲ್ಲಿ ತಪ್ಪೈತಿ, ನೀನು ತಿಳ್ಕೊಂಡಿದ್ದು ತಪ್ಪೈತಿ ಅಂತ ಹೇಳಿ ಹ್ಮ್ ಅವ್ರ ಅಂಗೀಕಾರವನ್ನ, ಅವ್ರ ಅಭಿಪ್ರಾಯವನ್ನೇ ತಗೊಂಡು ಅದರಲ್ಲಿ ತಪ್ಪಂತ ಹೇಳಿ ಇಲ್ಲಿ ತೋರಿಸ್ತಾ ಇದ್ದಾರೆ ಅಂತ. ಹ್ಮ್ ಅಂದ್ರೆ ಇಲ್ಲಿ ಕಾರಣಕ್ಕಿಂತ ಕಾರ್ಯ ಅನ್ನುವಂತಹದ್ದು ವಿಲಕ್ಷಣ ಆಗಲಾರದು ಅಂತ ಹ್ಮ್ ಸಾಂಖ್ಯರ ಆಕ್ಷೇಪವನ್ನು ಹಿಂದೆ ಪರಿಹಾರ ಮಾಡಿದ್ದಾರೆ. ಹೌದು. ಕಾರಣಕ್ಕಿಂತ ಕಾರ್ಯ ಅನ್ನುವಂಥದ್ದು ವಿಲಕ್ಷಣ ಆಗಲಾರದು ಅಂತ. ಹ್ಮ್ ಅವನು ವಿಲಕ್ಷಣವಾಗಿರ್ಬೇಕಂತ ಹೇಳ್ತಾನಲ್ರಲ್ಲಿ. ಹ್ಮ್ ಹ್ಮ್ ಅದನ್ನ ಆಕ್ಷೇಪ ಪರಿಹಾರ ಮಾಡಿ. ಆದ್ರೆ ಈ ಕಾರಣ ಗುಣ ಅನ್ನುವಂತಹದ್ದು ಹ್ಮ್ ಸಮಾನ ಜಾತಿಯ ಕಾರ್ಯ ಗುಣವನ್ನು ಉಂಟು ಮಾಡ್ತಾ ಇದ್ದಾವೆ ಅನ್ನುವಂತ ಈ ವೈಶೇಷಿಕರ ಒಂದು ಪ್ರಕ್ರಿಯೆ ಅನ್ನುವಂತಹದ್ದು ಐತಲ್ಲ, ಹ್ಮ್ ಅವರೇ ಒಪ್ಪುವುದಕ್ಕೆ ಆಗಲಾರ್ದಂಗ ನಾವು ತೋರಿಸ್ಕೊಡ್ತೇವೆ ಅಂತಾರ. ಹ್ಮ್ ಅವರೇ ಒಪ್ಪಿರಬಾರ್ದು ಅದನ್ನ, ಹೌದು. ಆ ರೀತಿಯಾಗಿ ತೋರಿಸ್ಕೊಡ್ತೀವಿ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರ ಅಂತ. ಹ್ಮ್ ಇಲ್ಲಿ ಕಾರಣ ಗುಣ ಅನ್ನುವಂತಹದ್ದು ಹ್ಮ್ ಸಮಾನ ಜಾತೀಯವಾಗಿರ್ತಕ್ಕಂಥ ಕಾರ್ಯವನ್ನು ಉಂಟು ಮಾಡ್ತದನ್ನುವಂತ ಈ ವೈಶೇಷಿಕರ ಒಂದು ಪ್ರಕ್ರಿಯೆ ಅನ್ನುವಂತಹದ್ದು ಏನಾದ ಹ್ಮ್ ಅವರು ಒಪ್ಪಿರ್ತಕ್ಕಂಥದ್ದು ಕೊನೆಗೆ ಅವ್ರಿಗೆ ಹೌದಪ್ಪ ನೀವು ಹೇಳೋದಕ್ಕರೆ ಇದು ಹ್ಮ್ ಹೊಂದುದಿಲ್ಲ ಅಂತ ಅವರೇ ಒಪ್ಪಿರ್ಬೇಕು. ಅವರು ಹ್ಮ್ ಅವ್ರು ಒಪ್ಪುವಂತೆನೆ ಹ್ಮ್ ಅವ್ರು ಒಪ್ಪುವುದಕ್ಕನ ಆಗೋದಿಲ್ಲ ಅಂತ ಹೇಳಿ ಹಿಂಗೆ ತೋರಿಸ್ತೇವೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹೌದು. ಆದ್ದರಿಂದ ಇಲ್ಲಿ ಹ್ಮ್ ಇಮಂ ಅಭ್ಯುಪಗಮಂ ತದೇವ ಪ್ರಕ್ರಿಯಾ ವಿಭಿಚರತಿ. ಹ್ಮ್ ಇವರ ಈ ಅಭಿಪ್ರಾಯ ಅನ್ನುವಂತಹದ್ದನ್ನ ಹ್ಮ್ ಅವರು ಅವ್ರ ಪ್ರಕ್ರಿಯೆಯಿಂದಲೇ ಅದು ತಪ್ಪು ಅಂತ ಹೇಳಿ ನಾವು ಹ್ಮ್ ತೋರಿಸ್ಕೊಡ್ತಾ ಇದ್ದೀವಿ ಅಂತ ಹ್ಮ್ ಎಷ್ಟು ಹೇಳಿದ್ರೆ. ಹ್ಮ್ ಇನ್ನ ಮುಂದ ಮಹದೀರ್ಘವದ್ವಾ ವೃಶ್ವ ಪರಿಮಂಡಲಾಭ್ಯಾಮ್, ಹ್ಮ್ ಇದು 11ನೇ ಸೂತ್ರ. ಹೌದು. ವೃಶ್ವ ಮತ್ತು ಪರಿಮಂಡಲಗಳಿಂದ ಹ್ಮ್ ಇಲ್ಲಿ ಮಹತ್ತು ದೀರ್ಘ ಹ್ಮ್ ಇವು ಹುಟ್ಟುವಂತೆ ಆಗಬಹುದು ಅಂತ ಹೇಳಿ ಹ್ಮ್ ಅಲ್ಲಿ ಸೂತ್ರ ಪ್ರಾರಂಭ ಆಕೈತೆ. ಅಲ್ಲಿ ವೈಶೇಷಿಕರ ಪ್ರಕ್ರಿಯೆಯನ್ನ ಹ್ಮ್ ಅಲ್ಲಿ ಮುಂದೆ ಪ್ರಾರಂಭ ಮಾಡ್ತಾರೆ ಈ ಸೂತ್ರದಿಂದಲೇ. ಹ್ಮ್ ಅದನ್ನ ಮತ್ತೆ ನೋಡೋಣ. ಅಷ್ಟೇ. ಹ್ಮ್